सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಶೃಂಗಾರ ರಸ ಸಂಪೂರ್ಣಳಾದ ತಾಯಿ ಪೂರ್ಣಗಿರಿ, ಕಾಮಗಿರಿ ಮೊದಲಾದ ನೆಲೆಗಳಲ್ಲಿ ನೆಲೆಸಿಕೊಂಡು ಸಕಲ ಜೀವಿಗಳನ್ನ ಅನುಗ್ರಹಿಸ್ತಾ ಓಡ್ಯಾಣ ಪೀಠ ನಿಲಯಳಾಗಿ ಬಿಂದು ಮಂಡಲ ವಾಸಿನಿಯಾಗಿರುವ ದೇವಿಯನ್ನ ನಾವು ಭಾವಿಸಿಕೊಂಡ್ವಿ. ಯಾವ ದೇವಿಯನ್ನ ಈ ನೆಲೆಗಳಲ್ಲಿದ್ದಾಳೆ ಅಂತ ತಿಳ್ಕೊಂಡು, ಯಾವ ನೆಲೆಗಳಲ್ಲಿದ್ದಾಳೆ ಅಂತ ಪರಾರೂಪದಿಂದ, ಪರಾ ಪ್ರತ್ಯಕ್ಷಿತಿ ರೂಪ, ಪಶ್ಯಂತಿ ಪರದೇವತಾ, ಈ ಎಲ್ಲ ರೂಪಗಳಲ್ಲಿ ಇರುವಂಥ ತಾಯಿ ನಮ್ಮ ಒಂದು ಶರೀರದಲ್ಲಿ ಯಾವ ಯಾವ ಹಂತಗಳಲ್ಲಿ ಅವಳು ಅಭಿವ್ಯಕ್ತ ಆಗಿದ್ದಾಳೆ, ಯಾವ ರೂಪದಲ್ಲಿ ಅಭಿವ್ಯಕ್ತಳಾಗಿದ್ದಾಳೆ, ನಮ್ಮ ಶರೀರದಲ್ಲೇ ಇರುವಂಥ ಈ ಓಡ್ಯಾಣ, ಬಿಂದು, ಜಾಲಂಧರ, ಈ ಬಂಧಗಳ ಸ್ಥಿತಿ, ಅಲ್ಲಿ ತಾಯಿಯ ಒಂದು ಲೀಲೆ, ಮಹಿಮೆ, ಅವುಗಳನ್ನ ಪರಿಭಾವಿಸುತ್ತಾ ಮಾಡುವಂಥ ಒಂದು ಪೂಜೆ ಏನಿದೆ ಅದೇ ರಹೋಯಾಗ. ಅಂದ್ರೆ ಇದನ್ನ ನಾವು ಹೊರಮುಖದಲ್ಲಿ ಮಾಡಕ್ಕೆ ಬರಲ್ಲ. ಹೊರಮುಖದಲ್ಲಿ ಮಾಡುವಾಗ ನಾವೇನ್ ಮಾಡ್ತೇವೆ, ಒಂದು ಶ್ರೀಚಕ್ರವನ್ನ ಅಥವಾ ಒಂದು ದೇವರ ವಿಗ್ರಹವನ್ನ, ಯಾವುದಾದ್ರೂ ಒಂದು ಪ್ರತಿಮೆಯನ್ನ, ಏನೋ ಒಂದು ಪ್ರತೀಕವನ್ನ ಇಟ್ಟುಕೊಂಡು ಪೂಜೆ ಮಾಡ್ತೇವೆ. ಆದರೆ ಹಾಗೆ ಮಾಡುವಾಗ ಹೊರಮುಖದಲ್ಲಿ ನಮಗೆ ಒಂದು ವಿಗ್ರಹ ಕಾಣ್ತಿರುತ್ತೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಮೊದಲಿಗೆ ನಿನ್ನನ್ನ ಆವಾಹನೆ ಮಾಡ್ತೀನಿ ಅಂತ ಕರಿತೀವಿ. ಯಾರನ್ನಾದ್ರೂ ಮನೆಗೆ ಬಂದವರನ್ನ ಕರೆದಾಗ ಅವ್ರನ್ನ ಬನ್ನಿ ಅಂತ ಒಂದು ಪೀಠ ಕೊಡ್ತೇವೆ. ಹಾಗೆ ದೇವರಿಗೆ ಒಂದು ಪೀಠ ಕೊಡ್ತೇವೆ. ಕೊಟ್ಟ ಮೇಲೆ ಕಾಲಿಗೆ ಕೈಗೆ ನೀರು ಕೊಡ್ತೇವೆ. ಆ ರೀತಿಯಲ್ಲಿ ಮಾಡುವಂಥ ಒಂದು ಪೂಜೆ ಅದು ಬಹಿರ್ಯಾಗ, ಹೊರಮುಖದಲ್ಲಿ ಮಾಡುವಂಥ ಒಂದು ಯಾಗ. ಒಂದು ಪ್ರತೀಕವನ್ನ ಇಟ್ಕೊಂಡು, ಪ್ರತೀಕಾನುವೇ ಸುಮ್ಮನೆ ಒಂದು ಅರಿಶಿಣ ಕುಂಕುಮ ಹಾಕಿಬಿಡೋದಲ್ಲ. ಆ ಜಾಗದಲ್ಲಿ ಈಗ ನಾವು ಶ್ರೀಚಕ್ರದಲ್ಲಿ ಹೇಳ್ತಾ ಬಂದ್ವಿ. ಈಗ ವೇಳೆಗಾಗಲೇ ಒಂದು 3-4 ಸಲ ಹೇಳ್ಕೊಂಡಿದ್ದೇವೆ. ಬಿಂದುವಿನಿಂದ ತ್ರಿಕೋಣ, ಅಷ್ಟದಲ, ಷೋಡಶದಲ, ಅವುಗಳಿಂದ ಎಲ್ಲಿವರೆಗೆ ಬಹಿರ್ದಶಾರದವರೆಗೆ, ಅಂತರ್ದಶಾರ ಬಹಿರ್ದಶಾರದವರೆಗಿನ ಆ ಭಾಗಗಳಲ್ಲಿ ಯಾವ ಯಾವ ತಾಯಿ ಹೇಗೆ ನೆಲೆಸಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ, ಅದನ್ನ ಪರಿಭಾವಿಸ್ತಾ ಆ ಜಾಗವನ್ನ ಪೂಜೆ ಮಾಡೋದು ಹೊರಮುಖದಲ್ಲಿ. ಅಲ್ಲೂ ಕೂಡ ರಹೋ ಲೆಕ್ಕನೇ. ಯಾಕೆಂದ್ರೆ ನಾವು ಭಾವಿಸಬೇಕು. ಸುಮ್ಮನೆ ಭಾವಿಸದೆ ಅದೊಂದು ವಿಗ್ರಹ ಅಂತ ನಾವು ಅದರ ತಲೆ ಮೇಲೆ ಏನೋ ಸುರಿಯೋದಲ್ಲ. ಹಾಗೆ ಮಾಡುವಾಗ ಭಾವಿಸಿ ಮಾಡಿದ ಒಂದು ಕೆಲಸ ಇದೆಯಲ್ಲ, ಅದರ ಫಲನೇ ಬೇರೆ. ಅದು ಎಷ್ಟು ವೇಗದಲ್ಲಿ ಫಲ ಎಲ್ಲಕ್ಕೂ ಇದೆ. ಇದು ಕಾಲ ತಗೊಳುತ್ತೆ. ಅದು ಸದ್ಯಪ್ರಸಾದಿನಿ ಅಂತ ಮುಂದೆ ನಾಮದಂತೆ ಅನುಕ್ಷಣದಲ್ಲಿ ಫಲವನ್ನ ಕೊಡುವಂಥದ್ದು ಆಗತ್ತೆ. ಹಾಗೆ ಹೊರಮುಖದ ಒಂದು ದೇವರ ವಿಗ್ರಹಾದಿಗಳನ್ನ ಇಟ್ಕೊಂಡು ಸಿದ್ಧತೆಗಳನ್ನ ಮಾಡಿಕೊಂಡು ಅಲ್ಲಿ ಆ ವಿಗ್ರಹದಲ್ಲಿ ಭಾವನೆಯನ್ನ ಮಾಡ್ತಾ ಪೂಜೆ ಮಾಡುವುದು ಒಂದು. ಈಗ ನಾವು ಹೇಳ್ಕೊಂಡಿದ್ದೇನು, ರಹೋಯಾಗ ಕ್ರಮಾರಾಧ್ಯ, ರಹಸ್ಯವಾಗಿ, ಅಂದ್ರೆ ಯಾರಿಗೆ, ಹೊರಗಿನವರಿಗೆ ಕಾಣದಂತೆ ನಾವು ಮಾಡುವಂತಹ ಒಂದು ಯಾಗ. ಅದು ಯಾವ ರೀತಿ, ಕ್ರಮವಾಗಿ ಹಂತ ಹಂತವಾಗಿ ಮೂಲಾಧಾರದಿಂದ ಮೇಲೆ ಮೇಲಕ್ಕೆ ಸಾಗುವಂತೆ. ಇಲ್ಲ ಮೂಲಾಧಾರಾದಿಗಳ ಸಾಧನೆ ನನಗೆ ಗೊತ್ತಿಲ್ಲ, ಆಗ ನಾನು ಮಾಡುವ ಸಾಧನೆ ಏನು ದೇವರೇ, ಅದಕ್ಕೆ ಮಾನಸ ಪೂಜೆ ಅನ್ನುವುದಾಗಿ ಶಂಕರರೇ ಎಷ್ಟೊಂದು ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ. ಮಾನಸ ಪೂಜೆ ಅಂತ ಕೇವಲ 5 ಶ್ಲೋಕಗಳ ಮಾನಸ ಪೂಜೆನೂ ಇದೆ, 100 ಶ್ಲೋಕಗಳ ಮಾನಸ ಪೂಜೆನೂ ಇದೆ. ಶಂಕರರೇ ರಚನೆ ಮಾಡಿರುವಂಥದ್ದು. ಅಂದ್ರೆ 64 ಚತುಷ್ಷಷ್ಟಿ ಸೇವೆ, 64 ಸೇವೆಗಳನ್ನ ಮಾಡುವಂತಹ ಪೂಜೆ ಇದೆ. ದೇವಿಗೆನೆ ಕಲ್ಲೋಲೋಲ್ಲಾಸಿತಾಮೃತಾಬ್ಧಿಲಹರಿ ಅನ್ನುವಂತಹ ಇದರ ಮುಂದೆ ಅದು ಕೇವಲ 17-18 ಶ್ಲೋಕ. ಅಲ್ಲೂ ಕೂಡ ದೇವಿಗೆ ಆಸನ ಇತ್ಯಾದಿಗಳನ್ನ ಮಾನಸ ಪೂಜೆಯನ್ನ
ರಚನೆ ಮಾಡಿದ್ದಾರೆ, ಮಾನಸ ಪೂಜಾ ಅಂತಾನೆ. ಅಂದ್ರೆ ಇವೆಲ್ಲವೂ ಕೂಡ ರಹೋಯಾಗನೆ. ಅಲ್ಲಿ ಮಾನಸಿಕವಾಗಿ ದೇವಿಯನ ಭಾವನೆಯನ್ನ ಮಾಡ್ತಾ, ಇದೋ ದೇವಿ ಬಂದಿದ್ದಾಳೆ, ಬಂದ ದೇವಿಯನ್ನ ನಾನು, ಇದು ಒಂದು ರೀತಿ ಧ್ಯಾನ ಕ್ರಮನೇ. ಅದಕ್ಕೆ ಇಲ್ಲಿ ಯಾಗ ಕ್ರಮ ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಗೈಡೆಡ್ ಮೆಡಿಟೇಷನ್ ಅಂತ ಎಲ್ಲಿ ನಡೆಸ್ತಾರೆ ಅಲ್ಲಿ ಈ ತರ ವ್ಯವಸ್ಥೆ ಮಾಡ್ತಾರೆ. ಮೊದಲು ಹೇಳ್ತಾರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತಾರೆ, ಓಂಕಾರವನ್ನ ಹೇಳಿಸ್ತಾರೆ, ಆಮೇಲೆ ನಿಮ್ಮ ಹೃದಯ ಕಮಲವನ್ನ ಭಾವಿಸ್ಕೊಳ್ಳಿ. ನೀವೆಲ್ಲ ಕೇಳಿದ್ರೆ ಹೃದಯ ಕಮಲವನ್ನ ಭಾವಿಸ್ಕೊಳ್ಳಿ, ಆ ಹೃದಯ ಕಮಲದಲ್ಲಿ ಒಂದು ಕಾಲು ಇಳಿಜಾರಿ ಬಂದಿದೆ ಅಂತ ತಿಳ್ಕೊಳ್ಳಿ, ಅಲ್ಲೊಂದು ದೇವಿ ಕೂತಿದ್ದಾಳೆ, ಈ ರೀತಿಯಾದ ಒಂದು ಚಿತ್ರ ಹೇಳ್ತಾರಲ್ವೇ. ಹಾಗೆ ಇಲ್ಲಿ ಒಳಗಡೆ ಮನಸ್ಸಿನೊಳಗಡೆ ನಾವು ಭಾವಿಸ್ತಾ ದೇವಿಯನ್ನ, ತಾಯಿ ಬಂದಿದ್ದಾಳೆ, ಇಲ್ಲಿ ಕೂತಿದ್ದಾಳೆ, ಅವಳ ಪಾದಕ್ಕೆ ನಾನು ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ, ಈ ರೀತಿಯಾಗಿ ಭಾವಿಸ್ಕೊಳ್ತಾ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನೀಯ ವಸ್ತ್ರ ಹರಿದ್ರ ಕುಂಕುಮ ಇತ್ಯಾದಿ ಆಭರಣ ಇವುಗಳ ಮೂಲಕ ಧೂಪ ದೀಪಾದಿಗಳ ಮೂಲಕ ಮನಸ್ಸಿನಲ್ಲಿ ಭಾವಿಸ್ತಾ, ಬಂದು ಕುಳಿತಿರುವ ತಾಯಿಯನ್ನ ಭಾವಿಸ್ತಾ, ಅವಳ ಪಾದವನ್ನ ಭಾವಿಸ್ತಾ, ಅವಳ ಕಿರೀಟವನ್ನ ಭಾವಿಸ್ತಾ, ಅವಳ ಕರಕಮಲಗಳನ್ನ ಭಾವಿಸ್ತಾ ಮಾಡುವಂತಹ ಒಂದು ಪೂಜೆನೂ ರಹೋಯಾಗನೆ. ಹೇಗೆ ಅದು? ಕೇವಲ ಮನಸ್ಸಿನೊಳಗೆ. ಹೊರಮುಖದಲ್ಲಿ ಒಂದು ವಿಗ್ರಹ ಇದ್ರೆ ಆ ವಿಗ್ರಹದಲ್ಲೂ ಮತ್ತೆ ನಾವು ಭಾವಿಸ್ಕೊಳ್ಳೋದು ಅಮ್ಮ ಇಲ್ಲಿದ್ದಾಳೆ ಅಂತ ಭಾವಿಸ್ಕೊಳ್ತಾ ಮಾಡೋದು, ಅಥವಾ ಏನೂ ಇಲ್ಲ, ಈಗ ಶ್ರೀಚಕ್ರ ಅಂದ್ರೆ ಅಲ್ಲಿ ಏನೂ ಇಲ್ಲ ಅದನ್ನ ಭಾವಿಸ್ಕೊಳ್ಳೋದು, ಅದು ಬಹಿರ್ಯಾಗ. ಆದ್ರೆ ಇದು ರಹೋಯಾಗ. ಆದ್ರಿಂದ ರಹೋಯಾಗ ಕ್ರಮಾರಾಧ್ಯ. ರಹಸ್ಯನ ರೂಪದಲ್ಲಿ ರಹಸ್ಯವಾಗಿ ಅಂತರಂಗದಲ್ಲಿ ತಾಯಿಯನ್ನ ಭಾವಿಸಿಕೊಂಡು ಮಾಡುವಂತ ಒಂದು ಕ್ರಮವಾದ ಆರಾಧನೆ ರಹೋಯಾಗ ಕ್ರಮ ಆರಾಧ್ಯ. ಆ ಕ್ರಮವಾಗಿ ಅವಳನ್ನ ಆರಾಧನೆ ಮಾಡಿದಾಗ ಆ ದೇವಿ ಸಂತುಷ್ಟಳಾಗ್ತಾಳೆ, ಅಥವಾ ದೇವಿ ಆ ರೀತಿ ಆರಾಧನೆಗೆ ಯೋಗ್ಯಳಾಗಿದ್ದಾಳೆ, ಆರಾಧ್ಯಳಾಗಿದ್ದಾಳೆ. ಇದನ್ನ ಮೊದಲಿಗೆ ಬೇಸಿಕ್ ಇದು ನಮಗೆ ಗೊತ್ತಾಗುವ ನೆಲೆಯಲ್ಲಿ ಇಷ್ಟು ಮಟ್ಟಿಗೆ ನಾವು ಕಲ್ಪನೆ ಮಾಡಿಕೊಳ್ಳಬಲ್ಲೆವು ಅನ್ನುವಂಥ ಒಂದು ನೆಲೆ. ಇನ್ನು ಚಿದಗ್ನಿ ಅಂತ ಇದೆ, ಇದಕ್ಕೆ ಯೋಗ ತಾರಾವಳಿ ಅಂತ ಒಂದು ಉಪನಿಷತ್ತಿದೆ. ಆ ಯೋಗ ತಾರಾವಳಿ ಉಪನಿಷತ್ತು, ಇದು ಶಂಕರರು ಇದು ಮಾಡಿರೋದೇನೆ. ಆ ಯೋಗ ತಾರಾವಳಿ ಉಪನಿಷತ್ತು ಪೂರ್ತಿ ಒಳಮುಖಕ್ಕೆ ನಮ್ಮನ್ನ ನಾವು ತಿರುಗಿಸಿಕೊಂಡು, ನಮ್ಮಲ್ಲಿ ನಾವು ಮೊನ್ನೆ ಹೇಳ್ಕೊಂಡಿದ್ವಲ್ಲ ಹಿಂದಿನ ಇದರಲ್ಲಿ, ಯಾವುದನ್ನ ಪ್ರಾಣ ತಂದು ಅಪಾನಕ್ಕೆ ತುಂಬುವಾಗ ಅಪಾನ ಅದನ್ನ ತಗೊಂಡು ಹೋಗ್ತಿರುವಾಗ ನೆಮ್ಮದಿಯಾಗಿ ಮಲಗಿತ್ತು, ಅಪಾನಕ್ಕೆ ಊಟವನ್ನ ಕೊಡದೆ ಪ್ರಾಣ ಬಿಗಿ ಹಿಡಿದ್ರೆ ಅಪಾನವನ್ನ ಒತ್ತಿ, ಇದನ್ನೇ ಪರೀಕ್ಷಿತನಿಗೆ ಶುಕಮುನಿಗಳು ಮೊದಲನೇ ಅಧ್ಯಾಯದಲ್ಲಿ ಬೋಧಿಸ್ತಾರೆ. ನಮ್ಮ ಹಿಮ್ಮಡಿಯನ್ನ ಗುದದ್ವಾರಕ್ಕೆ ಒತ್ತಿ ಹಿಡಿದ್ರೆ ಅಪಾನ ಹೊರಮುಖಕ್ಕೆ ಹೋಗೋದು ನಿಲ್ಲುತ್ತೆ. ಅಲ್ಲಿಂದ ಮುಂದಕ್ಕೆ ಇದೇನು ಪ್ರಾಕ್ಟಿಕಲ್ ನೀವು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಆ ತರಹ ಇದು ಗುರುಮುಖ ಇಲ್ಲದೆ ಆಗೋದಲ್ಲ. ಸುಮ್ಮನೆ ಅಲ್ಲಿ ಪುಸ್ತಕದಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಅಪಾನವನ್ನ ನಿಗ್ರಹ ಮಾಡಿದ ಮೇಲೆ ಅಪಾನ ಮೇಲ್ಮುಖಕ್ಕೆ ಬರುವಾಗ ಪ್ರಾಣವನ್ನು ಅದರ ಜೊತೆಗೆ ತಂದು ಹಿಡಿದು, ಎರಡಕ್ಕೂ ಈಗ ಊಟ ಇಲ್ಲ, ಯಾಕೆಂದ್ರೆ ಈಗ ಪ್ರಾಣ ಮೇಲೆ ಹೋದ್ರೆ ಊಟ ತಗೊಂಡ್ಬರುತ್ತೆ, ಪ್ರಾಣ ಕೆಳಗೆ ಬಂದ್ರೆ ಅಪಾನ ಊಟ ತಗೊಳುತ್ತೆ. ಪ್ರಾಣ ಅಪಾನ ಎರಡಕ್ಕೂ ಊಟ ಕೊಡಲ್ಲ ಅಂತ ನಾವು ನಿಲ್ಲಿಸ್ಬಿಟ್ರೆ ಆಗ ಇದು ಯಾವುದು ಚಿತ್ರ ನಿಮ್ ಕಣ್ಣೊಳಗೆ ಬರ್ತಾ ಇಲ್ಲ. ಅದರಿಂದ ರಹೋಯಾಗ ಇನ್ನೆಷ್ಟು ಕಷ್ಟ ಇರಬಹುದು ಯೋಚನೆ ಮಾಡ್ಕೊಳ್ಳಿ. ಹಾಗೆ ಆ ಎರಡಕ್ಕೆ ಊಟ ಕೊಡದೆ ನಿಲ್ಲಿಸದೆ ಏನಾಗುತ್ತೆ, ಒಳಗಡೆ ಇರುವ ಕುಂಡಲಿನಿ ಊಟ ಇಲ್ಲದೆ ಒದ್ದಾಡುತ್ತೆ, ಆಗ ಕುಂಡಲಿನಿ ಮೇಲೇಳುತ್ತೆ. ಅದು ಚಿದಗ್ನಿ. ಆ ಚಿದಗ್ನಿ ಮೇಲೆದ್ದಾಗ ಅದು ತಾನೇ, ಅಂದ್ರೆ ಅಗ್ನಿ ಜ್ವಾಲೆ ತಾನೇ ಏಳುತ್ತೆ. ಅಲ್ಲಿ ಯಾವುದೋ ಹೊರಮುಖದಲ್ಲಿ ನಾವು ಕಡ್ಡಿಗೀರಿ ಮಾಡಿದ ಜ್ವಾಲೆ ಅಲ್ಲ. ಇನ್ನು ನೋಡಿ, ಒಂದು ಕಾಲದಲ್ಲಿ ಋಷಿ ಮುನಿಗಳು ಯಜ್ಞ ಮಾಡುವಾಗ ಕ್ರಮನೇ ಆ ತರಹ ಇತ್ತು. ಯಜ್ಞ ವೇದಿಕೆಯಲ್ಲಿ ನಿರ್ಮಾಣ ಮಾಡಿದಾಗ ಎಷ್ಟು ಕುಟುಂಬಗಳಲ್ಲಿ ನಡೀತಾ ಇತ್ತಲ್ಲ, ಕೊನೆಗೆ ಆ ಒಂದು ಶಕ್ತಿಯನ್ನ ಕಳ್ಕೊಂಡಾಗ ಅಗ್ನಿ ಮಂಥನ, ಅಂದ್ರೆ ಕಡ್ಡಿಯ ಜೊತೆಯಲ್ಲಿ ಮಂತ್ರ ಹೇಳ್ತಾ ಮಾಡುವ ಒಂದು ಮಂಥನ ಕ್ರಿಯೆ ಮಂತ್ರ ಸಹಿತವಾಗಿ ಅದು ಬಂತು. ಕೊನೆಗೆ ಈಗ ಆ ಶಕ್ತಿನೂ ಕಳ್ಕೊಂಡು ಕರ್ಪೂರ ಅಥವಾ ಯಾವುದೋ ಒಂದು ಅಗ್ನಿ ತಂದು ಅಗ್ನಿ ಪ್ರಜ್ವಲಿಸುವಂತೆ ಮಾಡ್ತೇವೆ. ಅದು ನಿಜವಾದ ರೀತಿಯ ಅಲ್ಲ. ಯಾವುದು ರಹೋಯಾಗಕ್ಕೆ ಬರೋದಾದ್ರೆ, ನಿಜವಾದ ರೀತಿಯಲ್ಲಿ ರಹೋಯಾಗ ಆಗ್ಬೇಕಾದ್ರೆ ಅಂತಃಸತ್ವ ಪ್ರಬಲವಾಗಿರಬೇಕು. ಅಂತಃಸತ್ವ ಅಂತಃಸಾಧನೆ ಪ್ರಬಲವಾಗಿದ್ದಾಗ ಅದರ ಮೂಲಕ ಮತ್ತೆ ಧರ್ಮಾಧರ್ಮಾದಿಗಳು ಚೆನ್ನಾಗಿರಬೇಕು.
ಇದಕ್ಕೆ ಇದನ್ನ ಹೇಳ್ತಾರೆ ನಿದರ್ಶನವನ್ನ. ಒಬ್ಬ ಗುರುಗಳ ಬಳಿ ಒಬ್ಬ ಶಿಷ್ಯ, ಅವನು ಅಧ್ಯಯನ ಮಾಡ್ತಾ ಇರ್ತಾನೆ, ಬಹಳ ಕಾಲ ಅಧ್ಯಯನ ಮಾಡ್ತಾ ಇರ್ತಾನೆ, ಚೆನ್ನಾದ ರೀತಿಯಲ್ಲಿ ಸಾಧನೆಯನ್ನು ಮಾಡ್ಕೊಂಡಿದ್ದಾನೆ, ಉತ್ತಮವಾದ ಸಾಧಕನಾಗಿದ್ದಾನೆ. ಒಂದು ಸಲಿ ಅವರು ಆ ಋಷ್ಯಾಶ್ರಮದ ಸುತ್ತಲಿನಲ್ಲಿ ಯಾವುದೋ ಒಂದು ವ್ಯಕ್ತಿ ಸತ್ತೋಗಿರ್ತಾರೆ. ಇವನೇನು ಮಾಡ್ತಾನೆ, ಎಲ್ಲ ಶಿಷ್ಯರು, ಆ ಗುರುಕುಲದಲ್ಲಿರುವ ಶಿಷ್ಯರೆಲ್ಲ ನೋಡ್ತಾರೆ, ಯಾರು ಆ ಶವದ ಬಳಿ ಹೋಗಲ್ಲ. ಆದ್ರೆ ಇವನು ಮಾತ್ರ ಆ ಶವದ ಬಳಿ ಹೋಗಿ ಶವಕ್ಕೆ ಸಂಸ್ಕಾರವನ್ನ ಮಾಡ್ತಾನೆ. ಶವಕ್ಕೆ ಸಂಸ್ಕಾರ ಮಾಡಿ ಬಂದರೆ ಗುರುಕುಲದಲ್ಲಿ ಅವನನ್ನ ಒಳಗೆ ಸೇರಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ಇವನು ಮೈಲಿಗೆಯಾಗಿದ್ದಾನೆ ಅಂತ ಅವನನ್ನ ಗುರುಕುಲಕ್ಕೆ ಬಿಟ್ಟು ಸೇರಿಸ್ಕೊಳ್ಳದೆ ಕಳಿಸ್ಬಿಡ್ತಾರೆ. ಯಾವುದೋ ಶವಕ್ಕೆ ಇವನು ಸಂಸ್ಕಾರ ಮಾಡ್ದ ಅನ್ನುವ ಕಾರಣಕ್ಕೆ. ಈಗ ಇವನು ಗುರುಕುಲಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ, ಆದ್ರೆ ಗುರುಕುಲದಲ್ಲಿ ಹೊರಗಡೆನೆ ಇದ್ದು ಎಲ್ಲವನ್ನ ಗುರುವಿನ ಒಂದು ಬೋಧೆಯನ್ನ ಮನನ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲೂ ಹೋಗೋ ಹಾಗಿಲ್ಲ, ಯಾಕೆ ಗುರುವಿನ ಅನುಮತಿ ಆಗಿಲ್ಲ, ನೀನು ಮನೆಗೆ ಹೋಗಬಹುದು ಅಂತ. ಹಾಗಾಗಿ ಅವನು ಅಲ್ಲೇ ಇದ್ದುಕೊಂಡು ಆಶ್ರಮದ ಸುತ್ತಲ ವಾತಾವರಣದಲ್ಲಿ, ಎಲ್ಲಿವರೆಗೆ ನೀನು ಬರಬೇಡ ಅಂದಿದ್ದಾನೆ ಅಲ್ಲಿ ಹೋಗಿಲ್ಲ, ಅಲ್ಲಿದ್ದುಕೊಂಡು ಅವನು ಮನನ ನಿಧಿಧ್ಯಾಸನಾದಿಗಳನ್ನ ಮಾಡಿಕೊಂಡಿದ್ದಾನೆ. ಒಂದು ಸ್ವಲ್ಪ ದೂರದ ಒಂದು ಊರಿನಲ್ಲಿ ಒಂದು ಯಾಗ ಮಾಡುವ ಸಂಕಲ್ಪ ಮಾಡಿಕೊಂಡಂತಹ ಜನರು ಬಂದು, ಈ ಗುರುಗಳು ಮಹಾನಿಷ್ಠಾವಂತರು ಅಂತ ಈ ಗುರುವನ್ನ ತಾವು ಬಂದು ನಮ್ಮ ಯಜ್ಞ ನಡೆಸ್ಕೊಡ್ಬೇಕು ಅಂತ ಕರೆದ್ರು. ಗುರುಗಳು ಆಯ್ತು ಅಂತ ಒಪ್ಕೊಂಡ್ರು. ಇವರು ಆ ಊರಿಗೆ ಹೋದ್ರು. ಗುರುಗಳು ಆ ಊರಿಗೆ ಹೋಗಿ, ಯಾವುದೋ ಒಂದು ಮುಹೂರ್ತ ಇತ್ತು, 14 ದಿವಸದ ನಂತರದ ಯಾಗ, ಮತ್ತೆ 10 ದಿವಸದ ಯಾಗ. ಈಗ 14 ದಿವಸದ ನಂತರ ಅನ್ನುವಾಗ 10 ದಿವಸಕ್ಕೆ ಮುಂಚೆನೆ ಗುರುಗಳು ಹೋಗಿದ್ದಾರೆ. ಅಲ್ಲೂ ಕೂಡ ಕ್ಷೇತ್ರ ಶುದ್ಧಿ ಎಲ್ಲ ಆಗಬೇಕಲ್ಲ, ಅದರದೆಲ್ಲ ಗುರುಗಳು ವ್ಯವಸ್ಥೆ ಮಾಡಿದ್ದಾರೆ. ಇರುವಷ್ಟು ಕಾಲ ಚೆನ್ನಾಗಿ ಸಾಧನೆಯನ್ನ ಮಾಡಿಕೊಂಡೇ ಇದ್ದಾರೆ ಗುರುಗಳು. ಇನ್ನು ಮುಹೂರ್ತ ಇವತ್ತು ಇದೆ, ಅಗ್ನಿ ಮಂಥನ ಮಾಡಬೇಕಲ್ಲ. ಅಗ್ನಿ ಮಂಥನ ಮಾಡಕ್ ಹೊರಟ್ರೆ, ಮಂತ್ರ ಹೇಳಿಕೊಂಡು ಅಗ್ನಿ ಮಂಥನ ಮಾಡಿದ್ರೆ ಗುರುಗಳ ಕೈಯಿಂದ ಅಗ್ನಿ ಉತ್ಪತ್ತಿ ಆಗಲಿಲ್ಲ. ಕೊನೆಗೆ ಬೇರೆ ಬೇರೆ ಶಿಷ್ಯರು ಎಲ್ಲರೂ ಪ್ರಯತ್ನ ಪಟ್ರು, ಯಾರು ಮಂತ್ರ ಹೇಳಿ ಮಂಥನ ಮಾಡಿದ್ರು ಅಗ್ನಿ ಉತ್ಪತ್ತಿ ಆಗ್ಲಿಲ್ಲ. ಮತ್ತೆ ಕೆಲವು ಸ್ವಲ್ಪ ಆಚೆ ಈಚೆ ಕಡೆಯಿಂದ ಗುರುಕುಲಗಳಲ್ಲಿದ್ದ ಋಷಿಗಳು ಬಂದಿದ್ರು, ಅವರೂ ಪ್ರಯತ್ನ ಪಟ್ರು, ಅಗ್ನಿ ಉತ್ಪತ್ತಿ ಆಗ್ತಾ ಇಲ್ಲ. ಅಗ್ನಿ ಉತ್ಪತ್ತಿ ಅಂದ್ರೆ ಈಗ ಕಡ್ಡಿಗೀರಿದ್ರೆ ಅದ್ ಯಾಕೆ ಬೆಂಕಿ ಬರಲ್ಲ ಅಂತ ಅಲ್ಲ, ಕಡ್ಡಿಗೀರಿದ್ರೆ ಬೆಂಕಿ ಬರ್ಬೇಕಾದ್ರೂ ಅಲ್ಲೇನೋ ಒಂದ್ ಇರ್ಬೇಕಲ್ಲ, ಮದ್ದಿರ್ಬೇಕು, ಮದ್ದಿಗೆ ಮದ್ದು ತಗಲ್ಬೇಕು, ಆ ತರಹದ್ದು ಹೇಗೋ ಹಾಗೆ ಬರೀ ಕಡ್ಡಿಗೀರಿದ್ರೆ ಎಲ್ಲಿಂದ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಗುರುಗಳು ಪ್ರಯತ್ನ ಪಟ್ಟಿದ್ದಾರೆ, ಶಿಷ್ಯರು ಪ್ರಯತ್ನ ಪಟ್ಟಿದ್ದಾರೆ, ಬೇರೆ ಋಷಿಗಳು ಪ್ರಯತ್ನ ಪಟ್ಟಿದ್ದಾರೆ. ಇನ್ನೇನು ಯಾಗ ಮಾಡುವ ಮುಹೂರ್ತ ಅಂದ್ರೆ ಅಗ್ನಿ ಪ್ರತಿಷ್ಠಾಪನೆ ಮಾಡುವ ಮುಹೂರ್ತ ಒಂದಿದೆಯಲ್ಲ, ಬೇರೆ ಎಲ್ಲ ಸಿದ್ಧತೆ ಆಗಿದೆ, ಪುಣ್ಯ ಆಗಿದೆ, ಭೂಮಿ ಶುದ್ಧಿ ಆಗಿದೆ, ಪೂಜೆ ಆಗಿದೆ, ಎಲ್ಲ ಸಿದ್ಧ ಆಗಿದೆ, ಆದ್ರೆ ಅಗ್ನಿ ತಯಾರಾಗ್ತಿಲ್ಲ. ಆ ವೇಳೆಗೆ ಇವನ ಅಂತರಂಗ ಹೇಳ್ತು, ಯಾರು ಶವಕ್ಕೆ ಸಂಸ್ಕಾರ ಮಾಡಿದ್ನಲ್ಲ ಅವನ ಅಂತರಂಗ ಹೇಳ್ತು. ಆದ್ರಿಂದ ಅವನು ಈ ಜಾಗಕ್ಕೆ ಬಂದ್ರೆ ಅವನನ್ನ ನೀನು ಬರೋ ಹಾಗಿಲ್ಲ, ಹೋಗು ಹೋಗು ಅನ್ನು, ನೀನು ಮೈಲಿಗೆ ಇರುವವನು ಅಂತ ಹೇಳಿದ್ರು. ಆದ್ರೂ ಕೂಡ ಮುಹೂರ್ತ ತಪ್ಪೋಗ್ತಾ ಇದೆಯಲ್ಲ, ಕೊನೆ ಪಕ್ಷ ಇವನಿಂದನಾದ್ರೂ ಅಗ್ನಿ ಉತ್ಪತ್ತಿ ಆಗೋದಾದ್ರೆ ಆಗಲಿ ಅಂತ ಅವನಿಗೆ ಅವಕಾಶವನ್ನ ಕೊಟ್ರು. ಅವನು ಮಂತ್ರವನ್ನ ಹೇಳ್ತಾ ಅಂದ್ರೆ ಬರೀ ಮಂತ್ರ ಹೇಳ್ತಾ ಮನಸ್ಸಿನೊಳಗೆ ಭಾವಿಸ್ತಾ ಇರುವಾಗಲೇ ಅಗ್ನಿ ತಾನೇ ಉತ್ಪತ್ತಿಯಾಗ್ಬಿಡ್ತು. ಅಂದ್ರೆ ಒಂದು ಪುಣ್ಯ ಕಾರ್ಯವನ್ನ, ಈಗ ಇಲ್ಲಿ 2 ಪಾಯಿಂಟ್ ಇದೆ. ಒಂದು ಅನಾಥವಾದಂತಹ ಶವಕ್ಕೆ ಸಂಸ್ಕಾರ ಮಾಡಿದ್ದು ಅಶ್ವಮೇಧಾದಿ ಯಾಗಗಳಿಗೆ ಸದೃಶವಾದಂತಹ ಪುಣ್ಯಕಾರ್ಯಕರವಾದ ಕೆಲಸ ಅಂತ ಹೇಳುತ್ತೆ ಶಾಸ್ತ್ರ. ಅಂಥದನ್ನ ಇವನು ಮಾಡಿದಾನೆ. ಅಗ್ನಿ ಉತ್ಪತ್ತಿಯಾದಾಗ ಅಗ್ನಿ ಘೋಷಣೆ ಮಾಡುತ್ತೆ ಆ ಮಾತನ್ನ. ಯಾವುದು ಅನಾಥವಾಗಿತ್ತು ಅಂಥ ಒಂದು ಪವಿತ್ರ ಕಾರ್ಯ ಮಾಡಿದ್ದರಿಂದನೇ ಅವನ ವಶದಲ್ಲಿ ನಾನಿದ್ದೇನೆ, ಅಗ್ನಿ ಹೇಳ್ತಾ ಇದೆ, ಅವನ ವಶದಲ್ಲಿ ನಾನಿದ್ದೇನೆ. ಆ ರೀತಿ ಮತ್ತೆ ಇವನು ವೇದಾದಿ ಮಂತ್ರಗಳ ಸಾಧನೆ ಮಾಡಿರುವಂಥದ್ದು, ಆ ಸಾಧನೆಗೆ ತಕ್ಕ ಸಿದ್ಧಿ, ಆ ಎಲ್ಲದರ ಮೂಲಕ ಸಿದ್ಧಿಯಿಂದ ತಾನು ಉತ್ಪತ್ತಿಯಾಗೋದು. ಅರ್ಥ ಆಗ್ತಿದೆ ಅಲ್ವಾ? ಅದು ಚಿದಗ್ನಿ. ಅಂಥ ಒಂದು ಚಿದಗ್ನಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿದೆ. ಅದು ಯಾವುದನ್ನು ನಾವು ಏನ್ ಮಾಡಿಲ್ಲ, ಅದನ್ನು ರೂಢಿ ಮಾಡಿಲ್ಲ. ಆದ್ರಿಂದ ಈಗ ನಾ ಹೇಳಿದ್ನಲ್ಲ, ಪ್ರಾಣ ಅಪಾನಕ್ಕೆ ತಂದು ಕೊಡುತ್ತೆ, ಅಪಾನ ಸುತ್ತುತ್ತೆ, ತಿರ್ಗ ಪ್ರಾಣ, ಹಾಗೆ ಮಾಮೂಲು ಯಾಂತ್ರಿಕವಾಗಿ ಆಗ್ಬಿಟ್ಟಿರೋದ್ರಿಂದ
ನಮಗೆ ಹಸಿವಂದ್ರೇನು, ಬಾಯಾರಿಕೆ ಅಂದ್ರೇನು, ಕಷ್ಟ ಅಂದ್ರೇನು ಗೊತ್ತಿಲ್ಲ. ಯಾವಾಗ ಹಸಿವು ಆಗತ್ತೆ, ಬಾಯಾರಿಕೆ ಆಗತ್ತೆ, ಹಸಿವಿನ ಒಂದು ಇದು ಇಂಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೇನೆ ಅಂತ ಆಗತ್ತೆ, ಬಾಯಾರಿಕೆಗೆ ಹನಿ ನೀರು ಬೀಳಲಿಲ್ಲ ಅಂದ್ರೆ ಇನ್ನೂ ನನ್ನ ಜೀವ ಹೋಯ್ತು ಅಂತ ಆಗತ್ತೆ. ಅಂಥ ಸ್ಥಿತಿ ಒದಗಿದಾಗ ಒಳಗೆ ಉತ್ಪತ್ತಿಯಾಗುವ ಅಗ್ನಿ, ಇದನ್ನ ನೀವು ಮರಣ, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಏನು ಮರಣ ವೇದನೆ ಅಂತ. ಅಂದ್ರೆ ಆ ಬೆಂಕಿ ಹಾಕಿ ಸುಡುತ್ತೆ, ಅಯ್ಯೋ ಉರಿ ಉರಿ ಉರಿ. ಅಲ್ಲಿ ಏನು ಹಸಿವು ಬಾಯಾರಿಕೆಗಳ ಬಾಧೆ ಅಂದ್ರೆ ಹಸಿವು ಅದು ಏನಾಗಿದೆ, ಈಗ ತಣಿವಿಲ್ಲ, ಈಗ ಹಸಿವು ಬಾಯಾರಿ, ಊಟ ಇಲ್ಲ ನೋಡಿ 10 ದಿವಸ ಆಯ್ತು ಆಹಾರ ತಗೊಂಡು, ಇದೆಲ್ಲ ಹೇಳ್ತೇವಲ್ವೇ. ಆ ಮರಣ ಭಾವನೆಯಲ್ಲಿ ಬರುವ ಅಗ್ನಿ ಇದೆ ಒಂದು. ಆ ಅಗ್ನಿಯ ತರಹನೇ ಸಾಧಕನಾದವನು ಮಾಡುವಾಗ, ಸಾಧಕನ ಇದು ನಮಗೆ ಪರಿಚಯ ಆಗಕ್ ನಾ ಹೇಳ್ತಿರೋದಷ್ಟೇ. ಆ ಅಗ್ನಿಗೂ ಈ ಅಗ್ನಿಗೂ ವ್ಯತ್ಯಾಸ ಇದೆ. ಆ ಅಗ್ನಿನೂ ಮೈ ಸುಡುತ್ತೆ, ಈ ಅಗ್ನಿ ಮೈ ಸುಡಲ್ಲ. ಆದರೆ ಒಳಗೆ ಇರುವಂತ ಪ್ರಕರ್ಷವಾದ ತೇಜಸ್ಸು ಅದು, ಆ ಚಿದಗ್ನಿ ಹೊರ ತಾನು ರಗಳಿಸೋದು ಅಂತಾರಲ್ಲ, ಆ ರೀತಿ ಮೇಲಕ್ಕೆ ತಾನು ಉತ್ಪನ್ನವಾಗಿ ಬರುತ್ತೆ. ಹಾಗೆ ಬಂದಂಥ ಚಿದಗ್ನಿ ಮೆಲ್ಲನೆ ಮೂಲಾಧಾರವನ್ನ ಬಿಟ್ಟು ಮೇಲೇರ್ತಾ ಒಂದೊಂದು ಜಾಗವನ್ನ ಮುಟ್ಟುತ್ತಾ, ಇದನ್ನ ಶ್ರೀರಾಮಕೃಷ್ಣರು ತಮ್ಮ ಅನುಭವ ಹೇಳ್ಕೊಂಡಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಯಾರು ಬೇಕಾದ್ರೆ ಪುಸ್ತಕ ಓದಬಹುದು. ಇದು ಶ್ರೀರಾಮಕೃಷ್ಣರ ಅನುಭವಗಳನ್ನು ಹೇಳ್ಕೊಂಡಿರೋ ಇದರಲ್ಲಿ ಎಲ್ಲ ಚಕ್ರಗಳಲ್ಲಿ ಕಮಲ ಕೆಳಮುಖವಾಗಿರುತ್ತೆ, ಕಮಲದಂತೆ ಮೊಗ್ಗು ಕೆಳಮುಖವಾಗಿರುತ್ತೆ. ಆ ಜಾಗಕ್ಕೆ ಅದು ಬಂದ ತಕ್ಷಣ ಕಮಲ ಮೇಲ್ಮುಖವಾಗೋದಲ್ಲದೆ ಅದು ಅರಳುತ್ತೆ. ಹಾಗೆ ಅರಳುವಾಗ ಅಲ್ಲಿಯ ಶಕ್ತಿಯನ್ನೆಲ್ಲ ಅದು ಹೀರ್ಕೊಂಡು ಮತ್ತಷ್ಟು ಬಲ ಪಡೀತಾ, ಹೇಗೆ ಈಗ ಮೇಲಕ್ಕೆ ಇದು ಹೋಗಬೇಕಾದ್ರೆ ಯಾವುದು ರಾಕೆಟ್ ಸಿಲಿಂಡರ್ಗಳು ಉರಿದು ಕೆಳಗೆ ಬಿದ್ದಾಗ ಬಲ ಜಾಸ್ತಿ ಆಗುತ್ತೆ. ಹಾಗೆ ಒಂದೊಂದು ಚಕ್ರವನ್ನ ದಾಟ್ತಾ ಅದರ ಬಲ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆ ಅದು ನಾವು ಒಡ್ಯಾಣನಲ್ಲಿ ನೋಡಿದ್ವಲ್ಲ, ಆ ಒಡ್ಯಾಣ ದಾಟಿ ಹಾರುವಂತ, ಆ ರೀತಿಯಾಗಿ ಒಳಗಡೆಯೇ ನಡೆಯುವಂತಹ ಒಂದು ಯಾಗ ಇದು. ಹೊರಮುಖದ ಯಾಗವನ್ನ ಈಗ ಹೇಳಿದ್ವಿ, ಅಗ್ನಿ ಪ್ರತಿಷ್ಠಾಪನೆ ಮಾಡೋದು, ಅಗ್ನಿಯನ್ನ ಉತ್ಪತ್ತಿ ಮಾಡೋದು ಮಂತ್ರ ಹೇಳ್ತಾ. ಇದು ಒಳಗಡೆ ಸಾಧನಾ ಮಾರ್ಗದಲ್ಲಿ ನಾವು ನಮ್ಮೊಳಗೆ ಉತ್ಪತ್ತಿ ಮಾಡಿಕೊಳ್ಳುವಂತ ಒಂದು ಅಗ್ನಿ. ಇದು ಎಲ್ಲ ಕಾಲದಲ್ಲಿ ಇರುವಂಥದ್ದು, ಮತ್ತೆ ಎಲ್ಲರ ಜೀವನದಲ್ಲಿ ಎಲ್ಲರ ಶರೀರದೊಳಗೆ ಇರುವಂಥದ್ದು. ಮಹಾನಾರಾಯಣ ಉಪನಿಷತ್ತು ಅಂತಿಮವಾದ ಮಂತ್ರವನ್ನ ಅದೇ ಹೇಳುತ್ತೆ. ಯಾವ ಪ್ರತಿಯೊಬ್ಬ ಪುರುಷನಿಗೆ ಇದು ಯಜ್ಞ ವೇದಿಕೆ. ಆ ಯಜ್ಞ ವೇದಿಕೆಯಲ್ಲಿ ಯಾವ ಒಂದು ಅಗ್ನಿ ಮೂಲಾಧಾರದಿಂದ ಉತ್ಪನ್ನವಾಗಿ ಬಂತು, ಆ ಅಗ್ನಿಗೆ ನಾವು ಅರ್ಪಿಸುವಂತ ಹವಿಸ್ಸೇನಿದೆ, ಉಸಿರು ಇತ್ಯಾದಿಗಳು, ಮಂತ್ರ ಎಲ್ಲ ಶುದ್ಧವಾದ ಮಂತ್ರ, ಆ ಎಲ್ಲವೂ ಕೂಡ ಶುದ್ಧವಾದ ಮಾತು, ಆ ಎಲ್ಲ ಮಂತ್ರವಾಗಿ ನಾವು ಕೊಟ್ಟಂತ ಆಹಾರವೇ ಹವಿಸ್ಸಾಗಿ ಅದು ಒಳಗೆ ಈ ಒಂದು ಯಜ್ಞ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ನಡೆಯುವಂತ ಒಂದು ಯಾಗ. ಅಂಥ ಒಂದು ಅದನ್ನೇ ಆ ಮಂತ್ರವನ್ನೇ ಹೇಳ್ತಾ ಶರೀರ ಬಿದ್ದೋದಾಗ ಕೊನೆಯ ಅಂತ್ಯೇಷ್ಟಿಯಾಗಿ ಯಾಗ ಮಾಡುವಾಗ ತಸ್ಯ ಆ ಯಾವ ಪುರುಷನಿಗೆ ಉರೋ ವೇದಿಹಿ, ಎದೆನೇ ವೇದಿ, ಅಲ್ಲಿ ಅಗ್ನಿಯ ಜ್ವಾಲೆಗಳು ಅದನ್ನ ಮಂತ್ರ ಹೇಳ್ತಾ ಆ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅಂದ್ರೆ ನಾ ಹೇಳ್ತಿರೋದು, ನಮ್ಮೊಳಗಿನ ಅಗ್ನಿನೇ, ಚಿದಗ್ನಿನೇ ನಮ್ಮ ಶರೀರದ ಆಯುಸ್ಸು ಮುಗಿದಾಗ ತಾನೇ ಇದನ್ನ ಭಸ್ಮ ಮಾಡಿ, ಬೇರೆ ಯಾರಿಂದನೂ ಭಸ್ಮ ಮಾಡಿಸ್ಕೊಳ್ಬೇಕಾದಿಲ್ಲ, ತಾನೇ ಈ ಶರೀರವನ್ನ ಭಸ್ಮ ಮಾಡಿ ತಾನೇ ಪರತತ್ವದಲ್ಲಿ ಲೀನವಾಗುವಂತಹ ಒಂದು ಸಾಧನೆ, ಒಂದು ಸಿದ್ಧಿ, ಅದು ರಹೋಯಾಗ ಅಂತ. ಒಂದು ರಹೋಯಾಗದ ಮೂಲಕ ಕ್ರಮಕ್ರಮವಾಗಿ ಆರಾಧನೆ ಒಂದೇ ಸಲ ಆಗಲಿಲ್ಲ. ಆಗ ಮೂಲಾಧಾರದಿಂದ ಸ್ವಾಧಿಷ್ಠಾನದಲ್ಲೇ ಸಾಧನೆ ಮಾಡ್ತಾ ಮಾಡ್ತಾ, ಇದನ್ನ ಪತಂಜಲಿಗಳು ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ, ಒಂದೊಂದು ಕೇಂದ್ರದಲ್ಲಿ ಸಾಧನೆ ಮಾಡ್ತಾ ಹೋಗೋದು. ಸ್ವಾಧಿಷ್ಠಾನ ಮಣಿಪುರದಲ್ಲಿ ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಮೇಲೆ ಏರ್ತಾ ಕೊನೆಗೆ ಎಲ್ಲ ಶಕ್ತಿಯ ಸಂಗ್ರಹ ಮಾಡಿಕೊಂಡು ಈ ಒಂದು ಶರೀರದಲ್ಲಿ ಸಿದ್ಧಿಯನ್ನ ಪಡ್ಕೊಳ್ಳುವಂಥದ್ದು. ಇದಕ್ಕೆ ರಹೋಯಾಗ ಕ್ರಮಾರಾಧ್ಯ ಅಂತ ಹೇಳ್ತಾರೆ. ಈ ರೀತಿ ಅಗ್ನಿಯಲ್ಲಿ ಅಂದ್ರೆ ಈ ರೀತಿಯಾದ ಅಗ್ನಿಯನ್ನ ನಮ್ಮ ಶರೀರದೊಳಗೆ ನಾವೇ ಇರುವ ಅಗ್ನಿಯನ್ನ ಉತ್ಪನ್ನ ಮಾಡಿಕೊಂಡ ನಂತರ ಆ ಅಗ್ನಿಗೆ ಅರ್ಪಣೆ ಮಾಡೋದೇನು? ನಮ್ಮ ಸಂಕಲ್ಪ ಶಕ್ತಿಯನ್ನ,
ನಮ್ಮ ಜ್ಞಾನ ಶಕ್ತಿಯನ್ನ, ನಮ್ಮೊಳಗಿರುವ ಧರ್ಮಾಧರ್ಮಗಳನ್ನ, ಪಾಪ ಪುಣ್ಯಗಳನ್ನ, ನಮ್ಮಲ್ಲೇ ಇರುವಂತಹ ಕೀರ್ತಿ ಅಪಕೀರ್ತಿಗಳನ್ನ, ಮಾನಾಪಮಾನಗಳನ್ನ ಎಲ್ಲವನ್ನ ಆ ಅಗ್ನಿಯಲ್ಲಿ ಅರ್ಪಣೆ ಮಾಡಿದ್ರೆ ಅದೇ ರಹೋಯಾಗ ಕ್ರಮಾರಾಧ್ಯ. ಹಾಗೆ ಆಗ ಏನು ಉಳ್ಕೊಳ್ಳುತ್ತೆ? ಶರೀರದಲ್ಲಿರುವಂತಹ ಎಲ್ಲವನ್ನ, ಅಂದ್ರೆ ಮೊದಲಿಗೆ ಸಂಕಲ್ಪ ಶಕ್ತಿಯಿಂದ ಹಿಡಿದು ಸಂಕಲ್ಪ, ಅದರಿಂದ ನಂತರ ಪುಣ್ಯ ಧರ್ಮಾಧರ್ಮ ಎಲ್ಲವನ್ನ ನಾವು ಅರ್ಪಣೆ ಮಾಡಿಬಿಟ್ರೆ, ಎಲ್ಲ ಸುಟ್ಟು ಭಸ್ಮ ಆಗೋದ್ರೆ ಏನು ಉಳಿಯುತ್ತೆ? ಸಚ್ಚಿದಾನಂದ ಮಾತ್ರ ಉಳಿಯುತ್ತೆ, ಅಥವಾ ಸಚ್ಚಿನ್ಮಯ ಮಾತ್ರ ಉಳಿಯುತ್ತೆ. ಹಾಗೆ ಆ ಸಚ್ಚಿನ್ಮಯ ಮಾತ್ರ ಉಳಿಯುವ ಒಂದು ಸ್ಥಿತಿ ಅದು ರಹೋಯಾಗ ಕ್ರಮಾರಾಧ್ಯ. ಇನ್ನು ಪ್ರತಿ ಮನೆಗಳಲ್ಲಿ ಇವೆಲ್ಲ ನಾನು ಹೇಳ್ತಾ ಇದ್ದೀನಲ್ವಾ, ಇದೆಲ್ಲ ಒಳಗಡೆನೆ ನಡೀತಾ ಇದ್ದಂತಹ ಸಾಧನೆ ಭಾರತದಲ್ಲಿ. ಯಾವಾಗ ಒಳಗಡೆಯನ್ನ ನಾವು ಕಾಣಿಕೊಳ್ಳದೆ ಹೋದ್ವಿ, ಆಗ ಹೊರಗಡೆ ಒಂದು ಫೋಟೋನೋ ಒಂದು ಏನೋ ಇಟ್ಕೊಂಡು ಮಾಡಬೇಕು. ಹಾಗೆ ನಾವು ಉಪಕೋಸಲ ವಿದ್ಯೆಯ ಮಾತನ್ನ, ಛಾಂದೋಗ್ಯದ ಮಾತನ್ನ ಇಲ್ಲಿ ಅನೇಕ ಬಾರಿ ಹೇಳಿದ್ದೇವೆ. 3 ಅಗ್ನಿಗಳ ಉಪಾಸನೆ, ಅದು ಗಾರ್ಹಪತ್ಯ, ದಕ್ಷಿಣ, ಆಹವನೀಯ, ಇನ್ನು ಪಂಚಾಗ್ನಿಗಳು ಇದೆ. ಈ 3 ಅಗ್ನಿಗಳನ್ನ ಸ್ಥಾಪನೆ ಮಾಡಿಕೊಂಡು ಮನೆಯಲ್ಲಿ ಅಗ್ನಿಹೋತ್ರಿಗಳು ಅಂತ ಕರೀತಾ ಇದ್ದಂಥವ್ರು ಇದ್ರಲ್ವಾ. ಈಗಿನ ಕಾಲದಲ್ಲಿ ಇಲ್ಲೊಬ್ರು ಇದ್ರು ಕೂಡ ಅವರು ಹೊರಗಡೆ ಅಗ್ನಿ ಇಟ್ಕೊಂಡು ಆ ಅಗ್ನಿಗೆ ಹವಿಸ್ಸನ್ನ ಹಾಕ್ತಾರೆ. ಒಳಗಡೆನೆ ಮೂಲಾಧಾರದಲ್ಲಿರುವುದು ಗಾರ್ಹಪತ್ಯಾಗ್ನಿ. ಆ ಮೂಲಾಧಾರದಲ್ಲಿರುವ ಗಾರ್ಹಪತ್ಯಾಗ್ನಿಯನ್ನ ತಂದು ಅನಾಹತದಲ್ಲಿ ದಕ್ಷಿಣಾಗ್ನಿ ಇದೆ, ಆ ದಕ್ಷಿಣಾಗ್ನಿಯ ಜೊತೆಯಲ್ಲಿ ಬೆರೆಸಿ ಗಾರ್ಹಪತ್ಯ ಮತ್ತು ದಕ್ಷಿಣ ಅಗ್ನಿಗಳನ್ನ ಜೋಡಿಸಿಕೊಂಡು ಮೇಲಕ್ಕೆ ಆಜ್ಞಾಚಕ್ರಕ್ಕೆ ತಂದ್ರೆ ಅಲ್ಲಿರುವುದು ಆಹವನೀಯ ಅಗ್ನಿ. ಆಹವನೀಯ ಅಂದ್ರೆ ಅರ್ಥ ಏನು? ಆಹ್ವಾನಿಸೋದು. ನಾವು ಆಜ್ಞಾಚಕ್ರವನ್ನ ನೋಡಿದ್ದೇವೆ. ಇಲ್ಲಿ ಯಾರ್ಯಾರಿದ್ದಾರೆ? ಕರ್ಮಾಧಿಷ್ಠಾನ ದೇವತೆಗಳು ಇದ್ದಾರೆ, ಜ್ಞಾನಾಧಿಷ್ಠಾನ ದೇವತೆಗಳು ಇದ್ದಾರೆ. ಜ್ಞಾನ ಕರ್ಮ ಅಧಿಷ್ಠಾತೃ ದೇವತೆಗಳಾದಂಥ ಇಂದ್ರವರುಣ ಯಮಾದಿ ಎಲ್ಲರೂ ಇಲ್ಲಿದ್ದಾರೆ. ಆದ್ರಿಂದ ಇಲ್ಲಿ ಮಾಡುವ ಯಾಗ ಇದೆಯಲ್ಲ, ಇಲ್ಲಿ ಮಾಡುವ ಹೋಮ ಇದೆಯಲ್ಲ, ಅದು ಆದ್ರಿಂದ ಈಗ ನಾನು ಮೂಲಾಧಾರದಲ್ಲಿರುವಂತಹ ಗಾರ್ಹಪತ್ಯವನ್ನ ಇದರಲ್ಲಿರುವಂತಹ ಅನಾಹತದಲ್ಲಿರುವ ದಕ್ಷಿಣಾಗ್ನಿಯ ಜೊತೆಯಲ್ಲಿ ಬೆರೆಸಿ ಆ ಎರಡನ್ನೂ ತಂದು ಆಜ್ಞಾದಲ್ಲಿರುವ ಆಹವನೀಯದಲ್ಲಿ ಇಟ್ಕೊಂಡ್ರೆ ಅಲ್ಲಿರುವ ಕರ್ಮಾಧಿಷ್ಠಾನ ದೇವತೆ, ಜ್ಞಾನಾಧಿಷ್ಠಾನ ದೇವತೆಗಳನ್ನ ಕರೆದು ಅಲ್ಲಿ ಮಾಡುವ ಅರ್ಪಣೆ, ಅದು ಏನು? ರಹೋಯಾಗ. ಎಷ್ಟು ಹಂತಗಳಲ್ಲಿ ಮಾಡ್ತಾ ಇದ್ದೇವೆ ನೋಡಿ. ಹಾಗೆ ಕ್ರಮವಾಗಿ ಮಾಡ್ತಾ, ಆದ್ರಿಂದಲೇ ತ್ರೇತಾಗ್ನಿ ಸಂಧಾನ, 3 ಅಗ್ನಿಗಳ ಸಂಧಾನ ರೂಪವಾದದ್ದು ಇದೆಯಲ್ಲ, ಅದನ್ನೇ ಯಾಗ ಅಂತ ಕರೀತಾರೆ. ಅದು ಎಲ್ಲಾಗಬೇಕು? ಹೊರಮುಖದಲ್ಲ, ಒಳಮುಖದಲ್ಲಿ. ಆದ್ರಿಂದ ಅದು ರಹೋಯಾಗ. ತ್ರೇತಾಗ್ನಿ ಸಂಧಾನೋ ಯಾಗ. 3 ಅಗ್ನಿಗಳ ಸಂಧಾನವನ್ನ ಯಾಗ ಅಂತಾರೆ. ಅದು ಒಳಮುಖದಲ್ಲಿ ಆದಾಗ ಅದು ರಹೋಯಾಗ, ರಹೋಯಾಗವಾಗುತ್ತೆ. ಆದ್ರಿಂದ ತ್ರೇತಾಗ್ನಿ ಆತ್ಮ, ತ್ರೇತಾಗ್ನಿ ಎಂಬ ಆತ್ಮಾಕೃತಿ ವರ್ಣ ಓಂಕಾರ, 3 ಅಗ್ನಿಗಳನ್ನ ಒಂದು ರೂಪದಲ್ಲಿ ಹೊಂದಿರುವಂತಹ ಆ ಓಂಕಾರವನ್ನ ಅನುಸಂಧಾನ ಮಾಡ್ತಾ, ನಮ್ಮ ಪ್ರಾಣ ಏನಾಗಿದೆ? ಹಂಸವಾಗಿ ಹೊರಮುಖಕ್ಕೆ ಒಳಮುಖಕ್ಕೆ ಸಂಚಾರ ಮಾಡುವಾಗ ಹಂಸಸ್ಸೋಹಂ ಹಂಸಸ್ಸೋಹಂ, ಅಲ್ಲಿ ಓಂ 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 ಹಂಸಸ್ಸೋಹಂ ಹಂಸಸ್ಸೋ ಓಂ ಓಂ ಕೇಳುತ್ತಲ್ಲ, ಆ ಓಂಕಾರವೇ ಇದೆಲ್ಲ ನಾವು ಹೇಳ್ತಿರೋದು. ಹಾಗೆ ಹೇಳ್ದೇನೆ ಇಲ್ಲಿ ಕೇಳಬೇಕು. ಆ ರೀತಿಯಾದ ಅನುಸಂಧಾನ ರಹೋಯಾಗ ಕ್ರಮ. ಆ ರೀತಿಯಾದ ಅನುಸಂಧಾನದಿಂದ ಮಾಡುವಂತಹ ಯಜ್ಞ ಇದೆಯಲ್ಲ, ಆ ಯಜ್ಞದಿಂದ ದೇವಿ ಸುಪ್ರೀತಳಾಗ್ತಾಳೆ. ಇಷ್ಟೆಲ್ಲ ನೀವೇನೇ ಹೇಳಿದ್ರು ನಮ್ಗೊಂದು ಪೈಸೆನೂ ಗೊತ್ತಾಗಿಲ್ಲ, ನಾವೆಲ್ಲ ಅಜ್ಞರಾಗಿದ್ದೇವೆ ಅನ್ನುವುದು ನಿಜ. ಆದರೆ ರಹೋಯಾಗ ಅಂದ್ರೆ ಏನೋ ನಮಗ್ ಗೊತ್ತಾಗದೇ ಇರೋದು ಒಂದು ಅಂತ ಆದ್ರೂ ಗೊತ್ತಾಗಿರ್ಲಿ, ಅಷ್ಟಾದ್ರೆ ಸರಿ. ಅದನ್ನೇ ಕೃಷ್ಣ ಹೇಳುವಾಗ ಭಗವದ್ಗೀತೆಯಲ್ಲಿ ದೈವಮೇವಾಪರೇ ಯಜ್ಞಂ, ಯಜ್ಞ ದೈವ ರೂಪವಾದಂತಹ ಯಜ್ಞಗಳನ್ನ ಮಾಡ್ತಾರೆ. ಗೊತ್ತಾಗದೇ ಇರುವವರು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಗ್ನಿಗೆ ಒಂದು ಹೆಸರು ಕೊಡ್ತಾರೆ. ಈಗ ನಾನು ವಿಷ್ಣು ಸಹಸ್ರನಾಮ ಹೋಮ ಮಾಡಬೇಕು ಅಂತಿದ್ದೇನೆ ಅಂತಿದ್ರೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಗ್ನೇತ್ವಂ ವಿಷ್ಣು ನಾಮಾಸಿ ಅಂತ ಅಗ್ನಿಗೆ ಒಂದು ವಿಷ್ಣು ಅಂತ ಹೆಸರು ಕೊಡ್ತಾರೆ. ಆ ನಂತರ ಶಾಂತಾಕಾರಂ ಭುಜಗ ಶಯನಂ ಅಂತ ಅದಕ್ಕೊಂದು ಧ್ಯಾನವನ್ನ ಹೇಳಿ ಅಗ್ನಿಗೊಂದು ರೂಪ ಕೊಟ್ಟು ಆ ನಂತರದಲ್ಲಿ ಅರ್ಘ್ಯಪಾದ್ಯ ಆಚಮನೀಯಾದಿಗಳನ್ನು ಕೊಟ್ಟು ಹವಿಸ್ಸನ್ನ ಅರ್ಪಣೆ ಮಾಡೋದು.
ಇದು ದೈವಮೇವಾಪರೇ ಯಜ್ಞಂ, ಗೀತಾಚಾರ್ಯ ಹೇಳುವಂತ ಒಂದು ಯಜ್ಞ. ಇನ್ನು ಯೋಗಿಗಳು ಯಾವ ರೀತಿ ಉಪಾಸನೆ ಮಾಡ್ತಾರೆ, ಈಗ ನಾವು ಹೇಳಿದ್ವಲ್ಲ, ಯೋಗಿನ ಪರ್ಯುಪಾಸತೆ, ಅವರು ಹೇಗೆ ಬ್ರಹ್ಮಾಗ್ನಾವಪರೇ ಯಜ್ಞಂ, ಬ್ರಹ್ಮಾಗ್ನಿಯಲ್ಲಿ ಈಗ ನಾವು ಹೇಳಿ ಚಿದಗ್ನಿ, ಆ ಚಿದಗ್ನಿ ತಾನೇ ಮೇಲೆದ್ದು ಬರುವಂತ ಅಗ್ನಿ ಇದೆಯಲ್ಲ, ಆ ಚಿದಗ್ನಿ ತನ್ನ ಸಾಧನೆಯಿಂದ ತಾನು ಒಳಗಡೆ ಉತ್ಪತ್ತಿ ಮಾಡಿಕೊಳ್ಳುವಂಥದರ ಒಳಗೆ ಅದ ಜ್ಞಾನ ಯಜ್ಞದಿಂದ ಅವರು ಮಾಡುವಂಥ ಉಪಾಸನೆ, ಅದನ್ನು ಕೂಡ ಗೀತಾಚಾರ್ಯ ಹೇಳ್ತಾನೆ. ಆ ಅಗ್ನಿ, ಆ ಯಜ್ಞನೇ ಇದು ಯಾವುದು ರಹೋಯಾಗ ಕ್ರಮ ಅನ್ನುವಂಥದ್ದು. ಆದ್ರಿಂದಲೇ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ ಯಜ್ಞ ಸ್ವರೂಪಗಳು 4ನೇ ಅಧ್ಯಾಯದಲ್ಲಿ ಏನ್ ವಿವರಿಸ್ತಾನೆ ಜ್ಞಾನ, ಇದರಲ್ಲಿ ಅದು ಎಷ್ಟೋ ಜನಕ್ಕೆ ಅರ್ಥ ಆಗದೆ ಇರೋ ಕಾರಣ ಅಷ್ಟೇ. ಅದನ್ನ ನಾವು ಸ್ವಲ್ಪ ಪರಿಭಾವಿಸಿಕೊಂಡ್ರೆ, ಅದಕ್ಕೆ ನಾನು ಮರಣಾವಸ್ಥೆ ಇತ್ಯಾದಿಗಳು ಸಣ್ಣ ಉದಾಹರಣೆ ತೋರಿಸಿದ್ದು, ಅದನ್ನ ನಾವು ನೋಡಿದಾಗ ಮನೆಯಲ್ಲಿ ಕೆಲವರು ಒದ್ದಾಡಿರೋದು, ಆಗ ಅಗ್ನಿ ಅನ್ನೋದು ಒಳಗಡೆ ಇದೆ, ಅಗ್ನಿ ಉತ್ಪತ್ತಿ ಆಗತ್ತೆ, ಇಲ್ಲದೆ ಹೋದ್ರೂ ನಮ್ಗೆ ಗೊತ್ತಾಗುತ್ತೆ. ಕೆಲವು ಸಲ ಹೊಟ್ಟೆ ಬೆಂಕಿ ತರ, ಯಾಕೆ ಬೆಂಕಿ ತರ ಉರಿತಿದೆ, ಎಲ್ಲಿದೆ, ನಾವೇನ್ ಬೆಂಕಿ ಹಾಕೊಂಡಿಲ್ಲ ಹೊಟ್ಟೆ ಒಳಗೆ, ಆ ರೀತಿಯಾದಂತ ಒಂದು ಉತ್ಪತ್ತಿ ಆಗತ್ತಲ್ಲ, ಅದರ ಮೇಲೆ ಗೊತ್ತಾಗುತ್ತೆ ಒಳಗಡೆ ಇರುವಂತ ಅಗ್ನಿಯ ಸ್ವರೂಪ. ಅದನ್ನ ನಾವು ಬೇರೆ ರೂಪದಲ್ಲಿ ಭಾವಿಸಿಕೊಂಡು ಆರಾಧನೆ ಮಾಡಿದರೆ ಅದು ರಹೋಯಾಗ ಕ್ರಮಾರಾಧ್ಯ. ತ್ರೇತಾಗ್ನಿಗಳನ್ನ ಒಂದಾಗಿ ಮಾಡಿ ಗಾರ್ಹಪತ್ಯವನ್ನ ದಕ್ಷಿಣದಲ್ಲಿ, ಗಾರ್ಹಪತ್ಯ ದಕ್ಷಿಣಗಳನ್ನ ಆಹವನೀಯದಲ್ಲಿ ಲೀನ ಮಾಡಿ ಅಲ್ಲಿ ಮಾಡುವಂಥ ತ್ರೇತಾಗ್ನಿಗಳ ಅನುಸಂಧಾನದೊಡನೆ ಮಾಡುವಂಥ ಒಂದು ಜಪ ಅಥವಾ ಒಂದು ಭಾವನೆ, ಒಂದು ಧ್ಯಾನ, ಅದು ರಹೋಯಾಗ. ಹಾಗಾದಾಗ ಸಹಸ್ರಾರೇ ಪರಮೇ, ಇಷ್ಟು ರೀತಿಯ ಒಂದು ಯಾಗವನ್ನ ನಾವು ಮಾಡಿದಾಗ ಸಹ ರಹಸಿ ಪತ್ಯಾ ವಿಹರಸೆ, ಆಗ ಅಲ್ಲಿಯವರೆಗೆ ನಾವು ಆಜ್ಞಾಯಿಂದ ತಂದಾಗ ತನ್ನ ಪತಿಯಾದಂಥ ಶಿವನೊಡನೆ ವಿಹರಿಸ್ತಾ ಇರುವ ಆ ಸಹಸ್ರಾರದಲ್ಲಿ ಲೀನಳಾಗಿರುವ ದೇವಿಯ ಒಂದು ದರ್ಶನ ಭಾಗ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದೇವಿಯ ಆರಾಧನೆಯನ್ನ ಮಾಡುವುದು ರಹೋಯಾಗ ಕ್ರಮಾರಾಧ್ಯ. ಅದರಿಂದಲೇ ಗೀತಾಚಾರ್ಯನೇ ಹೇಳ್ತಾನೆ ಎಲ್ಲ, ಯೋಗಿ ಯುಂಜೀತ ಸತತಂ ಆತ್ಮಾನಂ, ಯೋಗಿಯಾದವನು ತನ್ನ ಆತ್ಮತತ್ವವನ್ನ ಆತ್ಮತತ್ವದ ಜೊತೆಯಲ್ಲಿ, ಪರಮಾತ್ಮದ ತತ್ವದ ಜೊತೆಯಲ್ಲಿ ರಹಸಿ ಸ್ಥಿತ, ಒಳಗೇ ಸಾಧನೆ ಮಾಡ್ತಾ ಸೇರಿಸಬೇಕು ಇತ್ಯಾದಿ ತತ್ವಗಳನ್ನ. ಈಗ ರಹೋಯಾಗ ಕ್ರಮಾರಾಧ್ಯ ಆದ್ಮೇಲೆ ರಹಸ್ತರ್ಪಣ ದರ್ಪಿತ. ಇಷ್ಟೊತ್ತು ನಾವೇನು ಹೇಳಿದ್ವಿ, ದೇವರ ಪೂಜೆಯಿಂದ ಆರಂಭ ಮಾಡ್ಕೊಂಡ್ವಿ. ದೇವರ ಪೂಜೆಯನ್ನ ಮಾಡುವಾಗಲೂ ಕೂಡ ಕೆಲವರ ಮನೆಯಲ್ಲಿ ನಿತ್ಯಾರಾಧನೆ ಇದೆ, ಪ್ರತಿದಿನ ಒಂದು ನಿಜವಾದ ದೃಷ್ಟಿನಲ್ಲಿ ನಿತ್ಯ ಆರಾಧನೆ ಇದೆ. ಏನು ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಹೆಂಗಸರು ಏನ್ ಮಾಡ್ತಾರೆ, ತುಳಸಿ ಪೂಜೆ, ಹೊಸಲು ಪೂಜೆ ಇವುಗಳು ಮಾಡುವಂತ ಪದ್ಧತಿ ಇದೆ. ಯಾವುದನ್ನೇ ನಾವು ಮಾಡಿದರೂ ಕೂಡ ಮಾಡ್ತಾ ಇರುವುದು ತುಳಸಿ ಪೂಜೆ, ಹೊಸಲು ಪೂಜೆ. ಮನೆ ಒಳಗಡೆ ದೇವರು ಯಾವುದಿದೆ, ಮನೆ ದೇವರು ಅಂತ ಅದಕ್ಕಿಡುವ ಅರಿಶಿನ ಕುಂಕುಮ, ಏನೇ ನಾವು ಮಾಡ್ತಾ ಇದ್ರು, ಅದು ಬಹಿರ್ಯಾಗವಾಗಿದ್ರು ಅಲ್ಲಿ ನಾವು ಭಾವನೆ ಇಲ್ಲದೆ ಮಾಡಿದರೆ ಅದು ತೃಪ್ತರಾಗಲ್ಲ. ಕಾಲಾನುಕ್ರಮದಲ್ಲಿ ಫಲ ಇದೆ, ಮಾಡಿದ ಕೆಲಸಕ್ಕೆ ಫಲ ಇದೆ. ಇವತ್ತು ಮಾಡಿದ್ದು 100 ವರ್ಷದ ನಂತರನೋ 120 ವರ್ಷನೋ ಮತ್ತೊಂದು ಜನ್ಮದಲ್ಲೋ ಎಂದೋ ಫಲ ಕೊಡುತ್ತೆ, ವ್ಯರ್ಥ ಇಲ್ಲ. ಆದರೆ ನಾವು ಭಾವಿಸಿ ಮಾಡೋದು ಅದು ರಹಸ್ತರ್ಪಣ, ದೇವಿಯನ್ನ ರಹಸ್ಯವಾಗಿ ತರ್ಪಿಸಬೇಕು, ತೃಪ್ತಿಪಡಿಸಬೇಕು. ಯಾವ ರೀತಿ ತೃಪ್ತಿಪಡಿಸೋದು ಹೇಳಿಕೊಂಡು ಬಂದ್ವಲ್ಲ, ನಾವು ಮಾಡ್ತಾ ಇರುವುದು ಮನೆಯ ಒಳಗಡೆ ಇರುವ ಮನೆ ದೇವರಿಗೆ ಇಡುವ ಅರಿಶಿನ ಕುಂಕುಮ ಇರ್ಬೋದು, ಪ್ರತಿದಿನದ ಒಂದು ಪೂಜೆ. ಹೊರಗೆ ಬಂದು ತುಳಸಿ ಕಟ್ಟೆಯಲ್ಲಿ ಮಾಡುವ ತುಳಸಿಗೆ ಹಾಕುವ ನೀರಿರ್ಬಹುದು, ಯಾವುದನ್ನೇ ಆದ್ರೂ. ಈಗ ತುಳಸಿ ದೇವಿಯನ್ನ ಹೇಳ್ತೇವೆ, ಅಮ್ಮ ನಿನ್ನ ಪಾದದಲ್ಲಿ ವಿಷ್ಣು ಇದ್ದಾನೆ, ನಿನ್ನ ದಳಗಳಲ್ಲಿ, ಇದನ್ನೆಲ್ಲ ಸ್ತೋತ್ರದಲ್ಲಿ ಹೇಳ್ತೇವಲ್ಲ, ಅದನ್ನು ಭಾವಿಸ್ತಾ ನಿನ್ನ ಪಾದಕ್ಕೆ ಎರೆದಂಥ ನೀರು, ಅದರಿಂದಲೇ ಶ್ರೀ ತುಳಸಿಗೆ ಎರೆದ ಗಂಗೋದುಕ, ಶ್ರೀ ವಿಷ್ಣುಗರ್ಪಿಸಿದ ನಿರ್ಮಲೋದುಕ, ಆ ಎರಡಕ್ಕೆ ಸಮಾನವಾದ ಫಲ ಏನಿದೆ. ಶ್ರೀ ತುಳಸಿ ಕೊಡುವಳು ಸಾಯುಜ್ಯ ಪದವಿಯ, ಶ್ರೀ ಹರಿ ಕೊಡುವನು ಸಾಯುಜ್ಯ ಮುಕ್ತಿಯ. ಇದನ್ನ ನಾನು ಭಾವಿಸಿಕೊಂಡಾಗ ಶ್ರೀ ತುಳಸಿಗೆ ನಾನು ಎರೆದಂತ ನೀರು, ಇದು ಏನ್ ನೀರಾಗಿದೆ, ಆ ನೀರು ನನಗೆ ಮುಕ್ತಿದಾಯಕವಾಗಿದೆ ಅನ್ನುವ ಭಾವನೆಯೊಡನೆ ನಾನು ಮಾಡೋದು ರಹಸ್ತರ್ಪಣ. ಅದರಿಂದ ದೇವಿ ಏನಾಗ್ತಾಳೆ, ತರ್ಪಿತ, ತೃಪ್ತಳಾಗ್ತಾಳೆ. ಯಾವ ದೇವಿಯನ್ನ ನಾವು ಹೊಸಲಲ್ಲಿ ಪೂಜಿಸ್ತೇವೆ, ಯಾವ ದೇವಿಯನ್ನ ತುಳಸಿಯಲ್ಲಿ ಪೂಜಿಸ್ತೇವೆ, ಅದೇ ದೇವಿಯೇ ಮನೆಯೊಳಗೂ ಕೂಡ ಆರಾಧ್ಯಳಾಗಿದ್ದಾಳೆ.
ಇಂಥ ಒಂದು ಸಾಧನೆ ಸಾಕು ನಮಗೆ ಯೋಗಿಯಾಗುವುದಕ್ಕೆ. ಕಾಡಿಗೆ ಹೋಗಿ ಸಾಧನೆ ಮಾಡಬೇಕಂತಿಲ್ಲ, ವೇದಾದಿ ಉಪನಿಷತ್ತುಗಳ ಅಧ್ಯಯನ ಮಾಡಬೇಕಂತಿಲ್ಲ. ಮಾಡುವುದನ್ನ ಭಾವನಾತ್ಮಕವಾಗಿ ಭಾವಪೂರ್ಣವಾಗಿ ಭಾವಿಸಿ ಮಾಡಿದರೆ ಅದಕ್ಕೆ ತಕ್ಷಣ ತಾಯಿ ತೃಪ್ತಳಾಗಿ ಮುಂದಕ್ಕೇನು ಸದ್ಯ ಪ್ರಸಾದಿತ, ಅನುಕ್ಷಣದಲ್ಲಿ ಅವಳು ಪ್ರಸನ್ನಳಾಗಿ ಫಲವನ್ನ ಕೊಡುವವಳಾಗ್ತಾಳೆ. ಆದ್ರಿಂದ ರಹಸ್ತರ್ಪಣ ತರ್ಪಿತ ಅನ್ನುವುದಕ್ಕೆ ಆ ರಹಸ್ತರ್ಪಣ ಅಂದ್ರೆ ಏನು ಅನ್ನುವುದನ್ನ ಶಾಸ್ತ್ರ ಹೇಳುತ್ತೆ. ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಒಂದು ಕಡೆಯಲ್ಲಿ ದೀಪ ಇರುತ್ತೆ, ದೀಪ ಚಲಿಸಲ್ಲ. ದೀಪದಲ್ಲಿ ಏನಿದೆ? ಪ್ರಕಾಶ ಇದೆ. ಆ ಪ್ರಕಾಶ ಹರಡುತ್ತಾ ಎಷ್ಟು ದೊಡ್ಡ ಜಾಗ ಇದೆಯೋ ಅಷ್ಟೂ ಜಾಗವನ್ನ ವ್ಯಾಪಿಸಿಕೊಳ್ಳುತ್ತೆ. ಅದನ್ನ ನಾವೇನಂದಿದ್ದೇವೆ? ವಿಮರ್ಶ ಅಂತ ಹೇಳಿದ್ದೇವೆ. ಒಂದು ಮೂಲದಲ್ಲಿ ನಿಂತಿರುವುದು ಪ್ರಕಾಶ, ಹರಡುತ್ತಾ ಬರುವುದು ವಿಮರ್ಶ. ಆ ಪ್ರಕಾಶ ವಿಮರ್ಶ ಅನ್ನುವುದೇ ಎರಡು ಕೈ. ಇದು ಎಲ್ಲ ಯೋಗ ತಾರಾವಳಿಯ ಮಾತು. ಪ್ರಕರ್ಷ ವಿಮರ್ಶ ಗೊತ್ತಾಗ್ತಾ ಇದೆ ಅಲ್ವಾ? ಪ್ರಕಾಶ ಅಂದ್ರೆ ಮೂಲದಲ್ಲಿ ಕುಳಿತಿರುವ ದೀಪ, ಅಲ್ಲಿಂದ ಹರಡಿ ಬರ್ತಾ ಇರುವ ಬೆಳಕು. ಆ ಎರಡನ್ನ ಕೈಯಾಗಿ ಇಟ್ಕೊಂಡು ಪ್ರಕಾಶ ವಿಮರ್ಶ ಹಸ್ತಾಭ್ಯಾಂ, ಅಲ್ಲಿ ಅದನ್ನ ಇಟ್ಟುಕೊಂಡು ಅದನ್ನ ಆಶ್ರಯಿಸಿಕೊಂಡು ಉನ್ಮನಿ. ನಾವು ಮೇಲೇನ್ ಹೇಳಿದ್ವಿ? ರಹೋಯಾಗದಲ್ಲಿ ಸಂಕಲ್ಪವನ್ನ, ಪಾಪ ಪುಣ್ಯಗಳನ್ನ, ಧರ್ಮಾಧರ್ಮಗಳನ್ನ, ಕೀರ್ತಿ ಅಪಕೀರ್ತಿಗಳನ್ನ, ಏನೇನಿದೆಯೇ ಎಲ್ಲವನ್ನ ಆ ಅಗ್ನಿಯಲ್ಲಿ ಹಾಕ್ಬಿಡೋದು. ಅದಾದ್ರೆ ಉನ್ಮನಿ. ಸಂಕಲ್ಪ ಇಲ್ಲ ಅಂದ್ರೇನು? ಮನ ಅಂದ್ರೇನು? ಮನಸ್ಸು. ಉನ್ಮನಿ ಅಂದ್ರೆ ಮನಸ್ಸಿಲ್ಲ ಅಥವಾ ಮನಸ್ಸನ್ನ ಮೀರಿದ. ಈಗ ನಾನು ಮಾಡ್ತಾ ಇರುವ ಕೆಲಸ ಅರ್ಥ ಆಗ್ತಾ ಇದೆಯಾ? ಉನ್ಮನಿ ಅಂದ್ರೆ ಈಗ ನನಗೆ ಎರಡು ಕೈ ಯಾವುದು? ಒಂದು ಪ್ರಕಾಶ, ಇನ್ನೊಂದು ವಿಮರ್ಶ. ಆ ಪ್ರಕಾಶ ವಿಮರ್ಶ ಅನ್ನುವ ಕೈಗಳಿಂದ ನಾನು ಉನ್ಮನಿ ಅಂದ್ರೆ ಮನಸ್ಸನ್ನ ಮೀರಿದ. ಮನಸ್ಸನ್ನ ಮೀರಿದ್ದು ಯಾವುದು? ಈಗ ನಾವು ಹೇಳಿದ್ವಲ್ಲ, ಸಂಕಲ್ಪಾದಿಗಳನ್ನೆಲ್ಲ ದೇವಿಗೆ ಅರ್ಪಿಸಿದ್ದು, ಪಾಪ ಪುಣ್ಯಗಳನ್ನ ದೇವಿಗೆ ಅರ್ಪಿಸಿದ್ದು. ಹಾಗೆ ಮಾಡಿದ ಧರ್ಮಾಧರ್ಮಗಳನ್ನೆಲ್ಲ ಎಲ್ಲ ಅರ್ಪಿಸ್ತಿದ್ದೀವಿ ಆ ಅಗ್ನಿಯಲ್ಲಿ. ಅದನ್ನೇ ಏನ್ ಹೇಳ್ತಿದ್ದಾರೆ? ಅದೇ ರಹೋಯಾಗ. ಆ ಯಾಗದಿಂದ ದೇವಿ ತೃಪ್ತಳಾಗುತ್ತಾಳೆ. ಆದ್ರಿಂದ ಪ್ರಕಾಶ ವಿಮರ್ಶ ಹಸ್ತಾಭ್ಯಾಂ ನಾವು ಅವಲಂಬ್ಯ ಉನ್ಮನಿ, ಮನಸ್ಸು ಅತೀತವಾದ ನೆಲೆಯಲ್ಲಿ. ಉನ್ಮನಿ ಅನ್ನುವುದೇ ಸೃಕ್ ಅಂದ್ರೆ ಸೌಟು. ಉನ್ಮನಿ ಸೃಚಂ, ಉನ್ಮನಿ ಎಂಬ ಸೌಟಿನಿಂದ ನಾನು ಹಾಕ್ತಿರೋದೇನು? ಧರ್ಮಾಧರ್ಮ ಕಲಾ ಸ್ನೇಹಂ. ಧರ್ಮಾಧರ್ಮ ಮೊದಲಾದಂಥ ಸ್ನೇಹ, ತುಪ್ಪ, ಅದನ್ನ ಯಾವ ವನ್ಹಿಯಲ್ಲಿ ನಾನು ಅರ್ಪಣೆ ಮಾಡ್ತೇನೋ ಅದನ್ನ ಪೂರ್ಣವನ್ಹವು ಜುಹೋಮ್ಯಹಂ, ಅದು ರಹೋಯಾಗ. ಆ ರಹೋಯಾಗದಿಂದ ದೇವಿ ತೃಪ್ತಳಾಗ್ತಾಳೆ, ಸದ್ಯ ಪ್ರಸಾದಿನಿ ಆಗ್ತಾಳೆ. ಹಾಗೆ ಅವಳು ಹಾಗೆ ನಾವು ಮಾಡಿದ ಹೋಮದಿಂದ ಯಾವ ಪ್ರಕಾಶ ಮತ್ತು ವಿಮರ್ಶ ಎಂಬ ಕೈಗಳು, ಅದರಲ್ಲಿರುವ ಸೌಟು ಯಾವುದು? ಉನ್ಮನಿ ಎಂಬ ಸೌಟು. ಆ ಸೌಟಿನಲ್ಲಿರುವ ತುಪ್ಪ ಯಾವುದು? ಧರ್ಮಾಧರ್ಮಾದಿಗಳೆಂಬ ತುಪ್ಪ. ಅದನ್ನ ನಾವು ಅರ್ಪಿಸಿದಾಗ ಅಂದ್ರೆ ನಮ್ಮ ಯಾವುದು ಉಳಿಲಿಲ್ಲ ಅಲ್ವಾ? ಎಲ್ಲ ಖಾಲಿ ಆಗೋಯ್ತು. ಯಾಕೆ? ನಮ್ಮ ಹತ್ರ ಇರೋದೇ ಅತ್ತಾನೆ. ಹೋರಾಟ ಬಡಿದಾಟ ಇರೋದು ಎಲ್ಲಿ? ಧರ್ಮಾಧರ್ಮಗಳಲ್ಲಿ, ಪಾಪ ಪುಣ್ಯಗಳಲ್ಲಿ. ನಾನು ಹೀಗ್ ಮಾಡ್ದೆ, ನಾನು ಹಾಗೆ ಮಾಡ್ದೆ, ನಾನು ಅದು ಮಾಡ್ದೆ, ನಾನು ಇದು ಮಾಡ್ದೆ ಅಲ್ಲಿ ಅಲ್ವಾ? ಅದೆಲ್ಲವನ್ನ ಈಗ ನಾವು ಅಗ್ನಿಯಲ್ಲಿ ಅರ್ಪಣೆ ಮಾಡಿಬಿಟ್ಟ ಮೇಲೆ ಉಳಿದಿದ್ದೇನಿದೆ? ಏನೂ ಇಲ್ಲ. ಅಂಥ ಒಂದು ಅಗ್ನಿಯ ತರ್ಪಣ ಇದೆಯಲ್ಲ, ಆ ರೀತಿಯಾಗಿ ಮಾಡುವಾಗ ಅವಳು ಏನನ್ನು ಕೊಡ್ತಾಳೆ ಅಂದ್ರೆ ಸರ್ವೋತ್ಕೃಷ್ಟವಾದ ಕೀರ್ತಿಯನ್ನ, ಸರ್ವೋತ್ಕೃಷ್ಟ ಸುಯಶಃ, ಎಲ್ಲವನ್ನ ಮೀರಿದಂಥ ಕೀರ್ತಿಯನ್ನ, ಎಲ್ಲವನ್ನ ಮೀರಿದ ಭೋಗ, ಎಲ್ಲವನ್ನ ಮೀರಿದ ಭೋಗ ಯಾವುದು? ಮೋಕ್ಷ. ಅದನ್ನ ಕೂಡ ದೇವಿ ಕೊಡಿಸಿಕೊಡ್ತಾಳೆ. ಆದ್ರಿಂದ ರಹೋಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ರಹಸ್ತರ್ಪಣದಿಂದ ತೃಪ್ತಳಾದಂಥ ದೇವಿ ಅವಳು ಮೋಕ್ಷವನ್ನೇ ನಮಗೆ ಕರುಣಿಸಿ ಕೊಡ್ತಾಳೆ. ಅತಿ ಉತ್ಕೃಷ್ಟವಾದ ಫಲವನ್ನ ನಮಗೆ ಕರುಣಿಸುವವಳಾಗ್ತಾಳೆ. ಅದು ಆ ರಹಸ್ತರ್ಪಣ ತರ್ಪಿತ. ನಾವು ರಹಸ್ಯವಾಗಿ ಕೊಟ್ಟ ತರ್ಪಣ ಅದು ನೆನಪಲ್ಲಿ ಇಟ್ಕೊಳ್ಬೇಕು. ಸೃಕ್ ಅನ್ನೋದು ಯಾವುದು? ಉನ್ಮನಿ ಅನ್ನುವುದು ಸೃಕ್ಕು, ಸೌಟು. ಸೃಕ್ ಅಂದ್ರೆ ಸೌಟು.
ಆ ಸೌಟಿನೊಳಗೆ ನಾವು ಹಾಕಿರುವ ತುಪ್ಪ ಧರ್ಮ ಧರ್ಮ, ಪಾಪ ಪುಣ್ಯ, ಲೋಪದೋಷ, ಕೀರ್ತಿ ಅಪಕೀರ್ತಿ, ಮಾನ ಅಪಮಾನ, ಏನೇನು ದ್ವಂದ್ವಗಳಿದೆ ಆ ಎಲ್ಲವನ್ನ ತುಪ್ಪವಾಗಿ ಅರ್ಪಿಸಿದ್ದು. ಅದರಿಂದ ದೇವಿ ತೃಪ್ತಳಾಗ್ತಾಳೆ. ಅದರಿಂದ ನಮ್ಗೆ ಏನನ್ನ ಕೊಡ್ತಾಳೆ ಅಂದ್ರೆ ಸರ್ವೋತ್ಕೃಷ್ಟವಾದ ಭೋಗಗಳನ್ನ ಕರುಣಿಸಿ ಕೊಡ್ತಾಳೆ. ಅದನ್ನೇ ಬೇರೆ ಒಂದು ರೂಪದಲ್ಲಿ ಹೇಳುವಾಗ ಅಂತರ್ನಿರಂತರಂ ಅನಿಂಧನ ಮೇಧಮಾನೆ. ಇಂಧನ ಅಂದ್ರೆ ಸೌದೆ ಇತ್ಯಾದಿಗಳನ್ನ ಹಾಕೋದು, ಇಂಧನ ಇಲ್ಲ. ಅಂತಹ ನಿರಂತರಂ ಅನಿಂಧನಂ, ಯಾವ ಉರುವಲಿಲ್ಲದೆ ಒಳಗಡೆನೇ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಜ್ವಾಲೆಯ ಒಳಗೆ ಮೋಹಾಂಧಕಾರಾದಿಗಳನ್ನೆಲ್ಲ ಹವಿಸ್ಸಾಗಿ ಅರ್ಪಣೆ ಮಾಡ್ತಾ ಅದನ್ನ ನಾವು ದೂರ ಮಾಡುವಂಥದ್ದಿದೆಯಲ್ಲ, ಅದು ರಹೋ ಯಾಗ. ಅದರಿಂದ ಆ ತಾಯಿ ತೃಪ್ತಳಾಗುತ್ತಾಳೆ. ಸದ್ಯ ಪ್ರಸಾದಿನಿ, ಅವಳು ಅನುಕ್ಷಣದಲ್ಲಿ ಈ ರೀತಿಯಾದ ಯಾಗ ಮಾಡಿದಾಗ ಆಗ್ಲಿ ಇನ್ನು 10 ವರ್ಷ ಆಗ್ಲಿ ಫಲ ಕೊಡ್ತೀನಿ, ಇನ್ನು 20 ವರ್ಷ ಕಾಯ್ಬೇಕು ನೀನು, ಇಲ್ಲ, ಸದ್ಯ ಪ್ರಸಾದಿನಿ, ಆ ಕ್ಷಣದಲ್ಲಿ ಪ್ರಸನ್ನಳಾಗುತ್ತಾಳೆ. ಪ್ರಸನ್ನಳಾದಾಗ ಏನಾಗತ್ತೆ? ಗೀತಾಚಾರ್ಯ ಏನ್ ಹೇಳಿದಾನೆ? ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯ ಉಪಜಾಯತೆ. ಯಾರಿಗೆ ಪರಮಾತ್ಮ ಪ್ರಸನ್ನನಾಗಿದ್ದಾನೆ, ಪ್ರಸಾದೇ ಪರಮಾತ್ಮನ ಪ್ರಸನ್ನತೆ ಒದಗಿ ಬಿಟ್ರೆ ಸರ್ವ ದುಃಖಾನಾಂ ಹಾನಿ, ಯಾವ ದುಃಖನೂ ಉಳ್ಕೊಳ್ಳಲ್ಲ. ಅವನಿಗೇನಿರುತ್ತೆ ಹಾಗಾದ್ರೆ? ಆನಂದವೋ ಆನಂದ, ಅದನ್ನ ಹೊರತುಪಡಿಸಿ ಬೇರೆ ಏನು ಅವನಿಗೆ ಇರಲ್ಲ. ಅದರಿಂದ ಪ್ರಸಾದೇ, ಪರಮಾತ್ಮನ ಪ್ರಸನ್ನ ಆಗಿಬಿಟ್ರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯ ಉಪಜಾಯತೆ, ಅವನ ಯಾವ ದುಃಖವೂ ಕೂಡ ಉಳಿದುಕೊಳ್ಳೋದಿಲ್ಲ. ಮತ್ತೆ ತಾಯಿ ಸ್ತೋತ್ರದಲ್ಲಿ ಕೂಡ ಸದ್ಯ ಪೂರಯಸೆ ಕರಾಬ್ಜ ಚಷಕಂ ವಾಂಛಾಫಲೈಹಿ, ಯಾವ ತಾಯಿಯನ್ನ ನಾವು ಆರಾಧನೆ ಮಾಡ್ತೇವೋ ಕರಾಬ್ಜ ಚಷಕಂ, ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ. ಅಮ್ಮ ದೇವರ ಮುಂದೆ ನಿಂತು ಕೆಲವರು ಹೀಗೆ ಪ್ರಾರ್ಥನೆ ಮಾಡ್ತಿರ್ತಾರೆ, ನೀವು ನೋಡಿದೀರ. ಹೀಗೆ ಆ ಪ್ರಾರ್ಥನೆ ಮಾಡ್ತಾ ಅಮ್ಮ ಇದನ್ನು ಕೊಡು, ಅದನ್ನು ಕೊಡು, ಹೀಗ್ ಮಾಡು, ಹಾಗ್ ಮಾಡು ಅಂತ ಕೈ ಮುಗಿದು ಬೇಡ್ತಾ ಇದ್ರೆ ತಾಯಿ ಅದರೊಳಗೆ ಕ್ಷಣ ಕ್ಷಣದಲ್ಲಿ ನಾವು ಬೇಡಿದ ಫಲವನ್ನೆಲ್ಲ ತುಂಬುತ್ತಾ ಇರ್ತಾಳಂತೆ. ಸದ್ಯ ಕರಾಬ್ಜ ಚಷಕೆ, ಆ ಕ್ಷಣದಲ್ಲಿ ಕರಾಬ್ಜ ಅನ್ನುವ ಪಾತ್ರೆ ಚಷಕದೊಳಗೆ ವಾಂಛಾಫಲಂ ಪೂರೈಸಿ, ಬೇಡಿದ ಒಂದು ಅಭಿಲಾಷೆಯನ್ನ ನೆರವೇರಿಸ್ತಾಳೆ. ಹಾಗೆ ನೆರವೇರಿಸಿದ್ರಿಂದ ಆಗಿದ್ದೇನು ಅಂದ್ರೆ ಸರ್ವ ದುಃಖಾನಾಂ ಹಾನಿ, ಯಾವ ದುಃಖ ಬಾಕಿ ಉಳ್ಕೊಳ್ಳೋದಿಲ್ಲ, ಎಲ್ಲ ದುಃಖಗಳು ಕೂಡ ನಶಿಸಿ ಹೋಗುತ್ತೆ. ಮುಂದಿನ ನಾಮ ವಿಶ್ವ ಸಾಕ್ಷಿಣಿ, ವಿಶ್ವಕ್ಕೆ ಸಾಕ್ಷಿಭೂತಳಾಗಿ ತಾಯಿ ಇದ್ದಾಳೆ. ಹೆಂಗೆ ವಿಶ್ವಕ್ಕೆ ಸಾಕ್ಷಿಭೂತಳಾಗಿದ್ದಾಳೆ? ಸಾಕ್ಷಿ ಅಂದ್ರೇನು? ಸಾಕ್ಷಿ ಅಂದ್ರೆ ನಾವು ದಾರಿಯಲ್ಲಿ ಹೋಗುವಾಗ ಒಂದು ಘಟನೆಯನ್ನ ನೋಡ್ತೇವೆ. ಆ ಘಟನೆಯನ್ನ ನೋಡಿದಾಗ ನಾವು ಏನ್ ಅನ್ಕೊಳ್ತೇವೆ? ಓ ಯಾರೋ ಬಿದ್ದ ಅಂತ ಅನ್ಕೊಂಡು 1-2 ನಿಮಿಷ ಯಾರೋನೋ ಏನೋ ಅನ್ಕೊಂಡು ಸ್ವಲ್ಪ ಜ್ಞಾನವಾಗಿ ಹೋಗ್ಬೇಕು, ನಿಗವಾಗಿರ್ಬೇಕು, ನಮಗೆ ತೋರಿದ್ದೆಲ್ಲ ಕಾಮೆಂಟ್ಗಳು ಮಾಡ್ಕೊಂಡು 1-2 ನಿಮಿಷ ಮುಂದಕ್ಕೆ ಬರ್ತೇವೆ ಅಲ್ವೇ? ಆಮೇಲೆ ಒಂದು ಅರ್ಧ ಗಂಟೆ ನಮ್ಮ ಮನಸ್ಸಿನ ಮೇಲೆ ಅದರ ಪರಿಣಾಮ ಇರಬಹುದು. ಆಮೇಲೆ ಏನಾದರೂ ಪರಿಣಾಮ ಇರುತ್ತೋ? ಇಲ್ಲ, ಮರ್ತು ಹೋಗ್ಬಿಡುತ್ತೆ, ತನ್ನಿಂದ ತಾನು ಮರ್ತು ಹೋಗುತ್ತೆ. ಹಾಗೆ ಯಾವುದನ್ನ ನಾವು ನೋಡಿ ಅದು ನಮ್ಮ ಮೇಲೆ ಏನೂ ಪರಿಣಾಮ ಆಗದೆ ಇರುತ್ತೋ ಅಂಥ ಒಂದು ಜಾಗದಲ್ಲಿ ಸಾಕ್ಷಿ ಅಂದ್ರೆ ಕಣ್ಣಿಂದ ನೋಡಿದ್ರೂ ಕೂಡ ಅದು ನಮ್ಮ ಮೇಲೆ ವಿಶೇಷವಾದ ದುಃಖಗಳನ್ನಾಗಲಿ ಪರಿಣಾಮಗಳನ್ನಾಗಲಿ ಮಾಡಲ್ಲ. ಆ ರೀತಿಯಾದ ನೆಲೆಯಲ್ಲಿ ಇರುವುದು ಸಾಕ್ಷಿ. ಆ ರೀತಿ ತಾಯಿ ಎಲ್ಲ ಜೀವಿಗಳ ಹೃದಯಗಳ ಒಳಗೆ ವಾಸ ಮಾಡ್ತಾ ಇದ್ದಾಳೆ. ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅದು ಗಿಡ, ಮರ, ಬಳ್ಳಿ, ಕಲ್ಲು, ಮುಳ್ಳು ಯಾವುದಿರಬಹುದು, ಎಲ್ಲಕ್ಕೂ ಒಂದು ಕೇಂದ್ರ ಬಿಂದು, ಅದೇ ಹೃದಯ. ಒಂದು ಕೇಂದ್ರ ಪಾಯಿಂಟ್ ಇದೆ. ಆ ಜಾಗದಲ್ಲಿ ಪರಮಾತ್ಮ ಇದ್ದಾನೆ. ಅವನು ಇದ್ದು ಎಲ್ಲ ನೋಡ್ತಿದ್ದಾನೆ. ಹಾಗೆ ವಿಶ್ವ ಸಾಕ್ಷಿಣಿ, ಎಲ್ಲವನ್ನ ಸಾಕ್ಷೀಭೂತಳಾಗಿ ತಾಯಿ ನೋಡ್ತಾ ಇದ್ದಾಳೆ. ಆದರೆ ಯಾವುದೇ ವಿಧವಾದಂಥ ಒಂದು ಬಾಧೆಗೆ ಅವಳು ಒಳಗಾಗಲ್ಲ. ಅಯ್ಯೋ, ಈಗ ಶರೀರದ ಒಳಗಿದ್ಮೇಲೆ ನಾನು ನೋಯ್ತಾ ಇದ್ದೇನೆ, ನಾನು ಆನಂದ ಪಡ್ತಾ ಇದ್ದೇನೆ, ನನಗೆ ಇವರು ಅವಮಾನ ಮಾಡಿದ್ರು, ನನಗವರು ಗುದ್ದಿದ್ರು, ಇದೆಲ್ಲ ನನ್ನ ಮೇಲೆ ಏನ್ ಪರಿಣಾಮ ಆಗತ್ತೆ ಅಲ್ವೇ? ಆದರೆ ಒಳಗಡೆ ಅವಳು ಕೂತಿದ್ದಾಳಲ್ಲ, ಅವನೋ ಯಾರೋ ಪರಮಾತ್ಮ ಕೂತಿದ್ದಾನಲ್ಲ,
ಅವನಿಗೆ ನಿಜವಾಗಿ ಅವನಿಂದಾನೇ ಇದೆಲ್ಲ ನಡೀತಿರೋದು, ಆದರೆ ಅವನಿಗೆ ಅದು ತಗಲಲ್ಲ. ಯಾಕೆ ಅಂದ್ರೆ ಅವನವರೆಗೆ ನಾವು ಮುಟ್ಟುತ್ತಾ ಇಲ್ಲ. ರಹೋಯಾಗನ ಅದಕ್ಕೆ ಅಷ್ಟು ಒತ್ತಿ ಒತ್ತಿ ಹೇಳಿದ್ದು. ಅಲ್ಲಿಯವರೆಗೆ ಮುಟ್ಟದೆ, ಒಳಗೆ ಮುಟ್ಟದೆ ಪ್ರಾಣಾಪಾನಗಳು ನಿರಂತರ ಸಂಚಾರ ಮಾಡ್ಕೊಂಡು ಊಟ ತಂದು ಕೊಟ್ಬಿಡ್ತಾ ಇದ್ರೆ, ಹಸಿವು ಬಾಯಾರಿಕೆಗಳ ಇದೇ ಗುರ್ತಿಲ್ದೆ ಇದ್ದು ಬಿಟ್ರೆ, ನಿರಂತರವಾಗಿ ಯಾಂತ್ರಿಕವಾಗಿ ನಡೀತಾ ಇದ್ದು ಬಿಟ್ರೆ ಕಷ್ಟ ಗೊತ್ತಾಗಲ್ಲ. ಆ ಕಷ್ಟ ಗೊತ್ತಾಗುವಂತ ಸ್ಥಿತಿ ಬರಬೇಕಾದ್ರೆ ಒಳಗಿನದನ್ನ ಮುಟ್ಟುವಂತ ಒಂದು ನೆಲೆ, ಆ ಒಳಗನ್ನೇ ನಾನು ಮುಟ್ಟದೇ ಇದ್ರೆ ಏನು ಗೊತ್ತಾಗಲ್ಲ. ಆ ರೀತಿಯಲ್ಲಿ ತಾಯಿ ತಾನು ಒಳಗಡೆ ಕೂತಿದ್ದಾಳೆ, ಪರಮಾತ್ಮ ಒಳಗೆ ಕೂತಿದ್ದಾನೆ, ಜೀವಾತ್ಮ ರೂಪದಲ್ಲಿ ಪ್ರತ್ಯೇಗಾತ್ಮ ರೂಪದಲ್ಲಿ ಅವನಿದ್ದಾನೆ. ಅವನ ಒಂದು ಅಸ್ತಿತ್ವದಿಂದಾನೇ ಪ್ರಾಣದಲ್ಲಿ ಸಂಚಾರ, ಪ್ರಾಣದಲ್ಲಿ ಸಂಚಾರದಿಂದಾನೇ ಬುದ್ಧಿ ಮನಸ್ಸುಗಳಲ್ಲಿ ಚಟುವಟಿಕೆ, ಬುದ್ಧಿ ಮನಸ್ಸುಗಳ ಚಟುವಟಿಕೆಯಿಂದ ಇಂದ್ರಿಯಗಳಲ್ಲಿ ಚಟುವಟಿಕೆ, ಇಂದ್ರಿಯಗಳ ಚಟುವಟಿಕೆಯಿಂದ ಲೌಕಿಕವಾದ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಚಟುವಟಿಕೆ ಅಲ್ವೇ. ಇದು ಹೇಗೆ ಫ್ಲೋರ್ ಮಿಲ್ ಅಲ್ಲಿ ನೀವು ನೋಡಿರ್ತಿರಲ್ಲ, ಒಂದಕ್ಕೊಂದಕ್ಕೆ ದಾರ ಕಟ್ಟಿ, ಆ ರೀತಿ ಅದಿದ್ರೆ ಒಂದರ ಚಲನೆಯಿಂದ ಮೇನ್ ಸ್ವಿಚ್ ಆಫ್ ಆಗ್ಬಿಟ್ಟಿದ್ರೆ, ಮೇನ್ ಸ್ವಿಚ್ ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಇದೆಲ್ಲ ಏನ್ ನೀವು ದಾರ ಹಾಕಿ ಕಟ್ಟಿಟ್ಟಿದ್ರು ಸುತ್ತದಿಲ್ಲ ಅಲ್ವಾ. ಆ ರೀತಿಯಲ್ಲಿ ಮೇಯ್ನು ಜೀವಾತ್ಮ ಎನ್ನುವುದು ಅದಕ್ಕೆ ಸಂಬಂಧ ಕೊಡದಂತೆ ನಾವು ಇದ್ದು ಬಿಟ್ಟಾಗ ಅದಕ್ಕೇನ್ ದುಃಖ ಗೊತ್ತಾಯ್ತು, ಅದಕ್ಕೇನ್ ನಲಿವು ಗೊತ್ತಾಯ್ತು, ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಸಕಲ ಜೀವಗಳ ಒಳಗೆ ಇದ್ದು ಜೀವಗಳು ಅನುಭವಿಸುವಂತಹ ಸುಖ ದುಃಖಾದಿಗಳನ್ನ ನೋಡ್ತಾ ಇದ್ರು ಅದಕ್ಕೆ ಅಂಟದ ಸ್ಥಿತಿಯಲ್ಲಿ ಅದಿರುವುದರಿಂದ ವಿಶ್ವ ಸಾಕ್ಷಿಣಿ. ಇನ್ನು ಸಾಕ್ಷಿ ಅಂದಾಗ ನಮ್ಮನ್ನ ಈಗ ಯಾವ್ದೋ ಕೇಸ್ ಅಂತ ಹೇಳಿದ್ವಲ್ಲ, ಯಾವ್ದೋ ಆಕ್ಸಿಡೆಂಟ್ ಏನೋ ನೋಡಿದ್ವಿ, ಯಾರೋ ಹೇಳಿದ್ರು ಸರ್ ಈ ಘಟನೆ ಆದಾಗ ಇವರು ಇದ್ರು ಸರ್, ಇವ್ರನ್ನ ಕೇಳಿ ಸರ್, ನಾನ್ ತಪ್ಪಲ್ಲ ಸರ್ ದಯವಿಟ್ಟು ಅಂತ ಅವನು ಪೊಲೀಸ್ ಹತ್ರ ಹೇಳಿದಾಗ ನಮ್ಮನ್ನ ಕರೀತಾರೆ, ಏನ್ರಿ ನೀವು ನೋಡಿದ್ರ, ಸಾಕ್ಷಿಯಾಗಿದ್ರಲ್ಲ, ಹೌದು ಸರ್. ಹಾಗೆ ನಾನು ನಿಂತ್ಕೊಂಡು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಾಗ ನಾನು ಅಪರಾಧಿ ಸ್ಥಾನ ಇಲ್ಲ ನನಗೆ, ಮತ್ತೆ ಅಪರಾಧಿಗೆ ಏನ್ ಶಿಕ್ಷೆ ಇದೆ ಅದು ನನಗಿಲ್ಲ ಅಲ್ವೇ. ಯಾರು ಸಾಕ್ಷಿಯಾಗಿದ್ದಾನೆ ಅವನಿಗೆ ಶಿಕ್ಷೆ ಉಂಟೋ? ಶಿಕ್ಷೆ ಅಂದ್ರೆ ಪೊಲೀಸ್ ಸ್ಟೇಷನ್ ತಿರುಗೋದು, ಕೋರ್ಟ್ ತಿರುಗೋದು ಶಿಕ್ಷೆ ಆಗ್ಬೋದು, ಆದ್ರೆ ಶಿಕ್ಷೆ ಅಂತ ಲಿಟ್ರಲಿ ಶಿಕ್ಷೆ ಏನು ಇಲ್ಲ ತಾನೆ, ಯಾಕೆಂದ್ರೆ ಅಪರಾಧಿ ನಾನಲ್ಲ. ಆ ರೀತಿಯಲ್ಲಿ ಯಾರು ಸಾಕ್ಷಿಯಾಗಿದ್ದಾರೆ ಪರಮಾತ್ಮ ಒಳಗಡೆ ಕೂತಿದ್ರೆ ಸುಖದ ಶಿಕ್ಷೆ ಇಲ್ಲ, ಸುಖದ ಆನಂದ ಇಲ್ಲ, ದುಃಖದ ಶಿಕ್ಷೆ ಇಲ್ಲ. ಸುಖ ದುಃಖ ಮಾನ ಅಪಮಾನ ನೋಡಿ ಹೇಗೆ ಕನೆಕ್ಷನ್ ಇದೆ. ಸುಖ ದುಃಖ ಮಾನ ಅಪಮಾನಗಳನ್ನೆಲ್ಲ ಸುರ್ಕೊಳಗೆ ತುಂಬಿ ಅರ್ಪಣೆ ಮಾಡಬೇಕಾದ್ರೆ ಆ ಪರಮಾತ್ಮನವರೆಗೆ ಅದು ಮುಟ್ಟಿದ್ರೆ ತಾನೆ, ಹಾಗೆ ಮುಟ್ಟಿದಾಗ ತಾನೇ ಶಿಕ್ಷೆನೋ ಸುಖನೋ ಆನಂದನೋ. ಅದೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನ ರಹೋಯಾಗದಲ್ಲಿ ಯಾವ ರೀತಿ ಹೇಳಿದ್ದಾರೆ, ಇಲ್ಲಿ ಆ ವಿಶ್ವಸಾಕ್ಷಿಣಿಯಾಗಿದ್ದುಕೊಂಡು ತಾಯಿ ಅದು ಯಾವುದಕ್ಕೂ ಅಂಟದ ರೀತಿಯಲ್ಲಿ ಇದ್ದು ಅದರಿಂದ ಬರುವಂಥ ಫಲಾಫಲಗಳಿದೆಯಲ್ಲ, ಶಿಕ್ಷೆ ಇತ್ಯಾದಿಗಳು, ಅದಕ್ಕೆ ಬದ್ಧಳಾಗದೆ ಇರ್ತಾಳೆ. ಸಾಕ್ಷಿ ಅಂದ್ರೆ ಆ ಎರಡು ಭಾವ, ಒಂದು ಅಂಟದ ಭಾವ, ಮತ್ತೊಂದು ಅದರ ಫಲರೂಪವಾದ ಶಿಕ್ಷೆ ಇತ್ಯಾದಿ ಫಲಗಳನ್ನ ಹೊಂದದೇ ಇರುವಂತ ಒಂದು ಭಾವ. ಹಾಗೆ ಮತ್ತೆ ತಾಯಿ ಯಾವ ಜಾಗದಲ್ಲಿದ್ದಾಳೆ, ಯಾವ ಜಾಗದಲ್ಲಿ ಇಲ್ಲ. ನಾವು ಎಲ್ಲ ಯಾವುದೇ ಒಂದು ವಸ್ತು ಆದರೆ ಒಂದು ವಸ್ತುವಿಗೆ ಪರಿಮಿತ ಜಾಗ ಇದೆ. ಈಗ ಈ ಒಂದು ಬರೆಯೋ ಮಣೆಗೆ ಈ ಜಾಗ ಇದೆ. ನಾವೀಗ ಎದ್ದ ಮೇಲೆ ಈ ಬರೆಯೋ ಮಣೆ ತಂದು ಇನ್ಯಾವುದೋ ಒಂದು ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಅಲ್ವೇ. ಹಾಗೆ ಒಟ್ಟಿನಲ್ಲಿ ಆ ಜಾಗಕ್ಕೆ ಒಂದು ಮಿತಿ ಇದೆ. ಈಗ ಒಂದು ಬಾಗಿಲು, ಈ ಬಾಗಿಲಿಗೆ ಮನೆ ದ್ವಾರ ಬಿಟ್ರೆ ಬೇರೆ ಇನ್ನೆಲ್ಲಿದೆ ಅದಕ್ಕೆ ಜಾಗ ಇಲ್ಲ. ಹಾಗೆ ಪ್ರತಿಯೊಂದು ವಸ್ತುವಿಗೆ ಒಂದು ದೇಶದ ಮಿತಿ ಇದೆ. ಅಂದ್ರೆ ದೇಶ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಅದೇ ಒಂದು ಮಿತಿ ಇದೆ. ಹಾಗೆ ಕಾಲದ ಮಿತಿ ಇದೆ. ಎಷ್ಟೋ ಕಾಲ ಕಳೆದ ಮೇಲೆ ಇದನ್ನ ಗೆದ್ದಲು ಪದ್ದಲು ಹೊಡಿಬಹುದು ಅಲ್ವೇ. ಆಗ ಇದನ್ನು ತೆಗೆದುಹಾಕಿ ಮತ್ತೊಂದು ಬಾಗಿಲುವಾಡ ಮತ್ತೊಂದು ಬಾಗಿಲನ್ನ ಹಾಕ್ತೇವೆ. ಅಲ್ಲಿಗೆ ಇದಕ್ಕೆ ಕಾಲದ ಮಿತಿ ಇದೆ, ದೇಶ ಮಿತಿ, ಕಾಲ ಮಿತಿ ಇದೆ. ಮತ್ತೆ ವಸ್ತು ಅಂದ್ರೆ ಈ ಬಾಗಿಲು, ನನಗೆ ಈ ಬಾಗಿಲು ಸ್ವರೂಪ ಇಷ್ಟ ಆಗಲಿಲ್ಲ, ನಾನು ಒಳ್ಳೆ ತೇಗದ ಬಾಗಿಲು ಮಾಡಿಸ್ತೇನೆ, ತೇಗದ ಬಾಗಿಲಲ್ಲಿ ದೇವರ ವಿಗ್ರಹ, ಏನೋ ಕಲ್ಪನೆಗಳು ಬರ್ತಿರುತ್ತೆ, ಇದು ಬದಲಾಯಿಸ್ತೇನೆ ಅದು ಬದಲಾಯಿಸ್ತೇನೆ ಅನ್ನುವ ರೂಪದಲ್ಲಿ ವಸ್ತು ಏನಾಗುತ್ತೆ, ರೂಪ ಪರಿವರ್ತನೆಗಳನ್ನ ಪಡೀತಾ ಇರುತ್ತೆ. ಹಾಗೆ ಮೂರು ಇದೆ, ಯಾವುದು? ದೇಶ, ಕಾಲ, ವಸ್ತು. ದೇವಿಯನ್ನ ಯಾವುದಕ್ಕೆ ನಾವು ನಿಗದಿಪಡಿಸ್ತೇವೆ, ಎಲ್ಲಿಗೆ ನಿಗದಿಪಡಿಸ್ತೇವೆ?
ನಿಗದಿಪಡಿಸೋದಕ್ಕೆ ಎಲ್ಲೂ ಇಲ್ಲ ಅಲ್ವಾ? ಯಾಕೆಂದ್ರೆ ದೇವಿಗ್ ಬಾಗಿಲ, ದೇವಿ ಬರೆಯೋ ಮಣೆನಾ, ದೇವಿ ಚಾಪೆನಾ, ದೇವಿ ಹೊಸಲ ಅಂತ ಯೋಚನೆ ಮಾಡಿದ್ರೆ, ಹಾಗೆ ದೇವಿ ನದಿನಾ, ನದಿಯಲ್ಲಿ ಕೂಡ ನಿರಂತರತೆ ಇದೆ. ಈ ಹಾಗೆ ನಿರಂತರತೆ ಇದೆ ಅಂತಂದ್ರೆ ಕಾಲಕ್ಕೆ ಇಲ್ಲ. ಆದ್ರೆ ನದಿನೂ ಒಂದು ದಿವಸ ಬತ್ ಹೋಗುತ್ತೆ. ಈಗ ಬೇಸಿಗೆ ಬಂದ್ರೆ ಹೇಗೆ ನದಿಯ ಪಾತ್ರ ಹಿಂದಕ್ಕೆ ಹೋಗುತ್ತೆ, ಆ ರೀತಿಯಲ್ಲಿ ಕಾಲದ ಮತ್ತೆ ದೇಶದ ವಸ್ತುವಿನ ಮಿತಿಗೆ ಒಳಪಡದ ಇರುವ ವಸ್ತುವನ್ನ ನಾವೇನಂತೇವೆ? ಸಾಕ್ಷಿ. ಅಂದ್ರೆ ಯಾವುದಕ್ಕೆ ಒಳಗಾಗದೆ ಇರುವಂತಹ ಒಂದು ವಸ್ತು. ಹಾಗಾಗಿ ವಿಶ್ವದಲ್ಲಿ ಯಾವ ದೇಶಕ್ಕೆ, ಯಾವ ಕಾಲಕ್ಕೆ, ಯಾವ ವಸ್ತುವಿಗೆ ಅವಳು ಮಿತಳಾಗಿದ್ದಾಳೆ? ಬರೀ ಅಮೆರಿಕಾಗ, ಬರೀ ನಯಾಗರ ಫಾಲ್ಗ, ಬರೀ ಯಾವುದಕ್ಕೆ? ಆ ರೀತಿ ನಾವು ಯಾವುದನ್ನ ಸೀಮೆ ಮಾಡಿಕೊಂಡ್ರು ಯಾವುದು ಅವಳ ಸೀಮೆ ಅಲ್ಲ. ಹಾಗಾಗಿ ಅವಳು ದೇಶಕಾಲ ವಸ್ತು ಅತೀತಳಾದ ಕಾರಣ ವಿಶ್ವ ಸಾಕ್ಷಿಣಿ, ವಿಶ್ವಕ್ಕೆ ಸಾಕ್ಷೀಭೂತಳಾಗಿ ಅವಳು ಇದ್ದಾಳೆ. ಸರ್ವ ಕಾಲ, ಸರ್ವ ದೇಶ, ಸರ್ವ ವಸ್ತುಗಳನ್ನ ತುಂಬಿಕೊಂಡಿರುವಂಥವಳು. ಅದು ಮತ್ತೆ ಹಾಗೆ ಎಲ್ಲಕ್ಕೆ ಇದರಲ್ಲೂ ಕೂಡ ಯಾವುದಕ್ಕೂ ಅಂಟದೆ ಇರುವಂಥವಳು. ಅದನ್ನೇ ಉಪನಿಷತ್ತುಗಳು ಹೇಳುವಾಗ ದ್ವಾ ಸುಪರ್ಣ, ಎರಡು ಹಕ್ಕಿಗಳು, ಸಮಾನೇ ವೃಕ್ಷಂ ಪರಿಶಸ್ವ ಜಾನ, ಒಂದೇ ಮರದಲ್ಲಿ ಕೂತ್ಕೊಂಡಿದೆ. ಆದರೆ ಒಂದು ಸ್ವಲ್ಪ ಮೇಲಿನ ಮಟ್ಟದ ಕೊಂಬೆಯಲ್ಲಿದೆ, ಮತ್ತೊಂದು ಕೆಳಗಿನ ಕೊಂಬೆಯಲ್ಲಿದೆ. ಇದು ಉಪನಿಷತ್ತಿನಲ್ಲಿ ಕೊಡುವಂಥ ಉದಾಹರಣೆ. ಒಂದು ಏನು ಮಾಡ್ತಾ ಇದೆ, ತಾನು ಎರಡೂ ಕೂಡ ಸಖ್ಯ ಸ್ನೇಹಿತರಾಗಿದೆ. ಆದರೆ ತಯೋಹೋ ಅನ್ಯಃ ಪಿಪ್ಪಲಂ ಖಾದತಿ, ಆ ಎರಡರಲ್ಲಿ ಒಂದು ಪಿಪ್ಪಲ ಹಣ್ಣನ್ನ ತಿನ್ಕೊಳ್ತಾ ಇದೆ. ಅಂದ್ರೆ ಲೌಕಿಕವಾದ ಸುಖಭೋಗಗಳನ್ನೆಲ್ಲ ತಿಂತಾ ಇದೆ. ಅನಶ್ನನ್ ಅನ್ಯಃ, ತಿನ್ನದೇ ಇರೋದು ಮೇಲ್ಗಡೆ ಒಂದು ಕೂತಿದೆಯಲ್ಲ, ಅದು ಅನಶ್ನನ್ ಅನ್ಯಃ ಅಭಿಚಾಕ ಶೀತಿ, ಯಾವುದಕ್ಕೂ ಅಂಟುಕೊಳ್ಳದೆ ಸುಮ್ಮನೆ ಇದೆ. ಈಗ ಸುಮ್ಮನೆ ಇದೆ. ಅಂದ್ರೆ ಯಾವುದಾಯ್ತು? ಶರೀರ ಎಂಬ ವೃಕ್ಷ. ಶರೀರ ಎಂಬ ವೃಕ್ಷದಲ್ಲಿ ದ್ವಾಸುಪರ್ಣ, ಎರಡು ಹಕ್ಕಿಗಳು ಆಶ್ರಯಿಸಿಕೊಂಡಿದೆ. ಅದರಲ್ಲಿ ಚೈತನ್ಯ ರೂಪವಾದ ಹಕ್ಕಿ ಏನು ಮಾಡ್ತಾ ಇದೆ? ಸುಖವನ್ನ, ದುಃಖವನ್ನ, ಪಾಪವನ್ನ, ಪುಣ್ಯವನ್ನ, ಏನೇನನ್ನು ಅನುಭವಿಸ್ತಾ ಇದೆ. ಆದ್ರೆ ಒಳಗಡೆ ಕೂತಿದೆಯಲ್ಲ, ಅದು ಏನನ್ನು ಅನುಭವಿಸದೆ ಇದೆ. ಆದ್ರಿಂದ ಒಳಗಡೆ ಇರುವುದು ಸಾಕ್ಷಿಯಾಗಿದೆ, ಹೊರಮುಖದ್ದೇನಾಗಿದೆ? ಭೋಗಿಯಾಗಿದೆ. ಬಿದ್ದು ಪೆಟ್ಟು ತಿಂದಿದ್ದು ಒಂದಾಗಿದೆ, ಪೆಟ್ಟು ತಿಂದಿದ್ದನ್ನ ನೋಡಿ ಸುಮ್ಮನೆ ಇರುವುದು ಇನ್ನೊಂದಾಗಿದೆ. ಆ ರೀತಿ ವಿಶ್ವ ಸಾಕ್ಷಿಣಿ ಆ ದೇವಿ. ಅದನ್ನೇ ಮತ್ತೆ ಹೇಳುವಾಗ ಉಪನಿಷತ್ತೆ ಶ್ವೇತಾಶ್ವತರದಲ್ಲಿ ಏಕೋ ದೇವಃ ಸರ್ವಭೂತೇಷು ಗೂಢಃ, ಎಲ್ಲ ಜೀವಿಗಳ ಒಳಗೆ ರಹಸ್ಯವಾಗಿ ಇದ್ದುಕೊಂಡಿದ್ದಾನೆ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಎಲ್ಲ ಜೀವಗಳ ಒಳಗಿದ್ದಾನೆ, ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ. ಆದ್ರೆ ಅವನೇನಾಗಿದ್ದಾನೆ? ಕರ್ಮಾಧ್ಯಕ್ಷ, ಎಲ್ಲ ಕೆಲಸಕ್ಕೆ ಅಧ್ಯಕ್ಷನಾಗಿ ಕೂತಿದ್ದಾನೆ. ಆದರೆ ಸರ್ವಭೂತ ಅಧಿವಾಸ, ಎಲ್ಲ ಜೀವಿಗಳ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆದರೆ ಅವನು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸಾಕ್ಷಿಯಾಗಿದ್ದಾನೆಯೇ ಹೊರತು ಅವನು ಯಾವುದಕ್ಕೆ ಬದ್ಧನಾಗಿ ಇಲ್ಲ. ಅಂಥ ದೇವಿಯ ಸ್ವರೂಪವೇ ವಿಶ್ವ ಸಾಕ್ಷಿ. ಅದನ್ನೇ ನಾವು ಈ ಸ್ತೋತ್ರ ಹೇಳುವಾಗ ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ, ವಿಶ್ವಾತ್ಮಿಕ ಧಾರಯಸೀತಿ ವಿಶ್ವಂ, ವಿಶ್ವೇಶವಂದ್ಯ ಅಂತ ನಾವು ಹೇಳುವಾಗ ಆ ವಿಶ್ವದ ಸರ್ವವ್ಯಾಪಕತೆಯೊಳಗೆ ತಾಯಿ ಕೂಡಿಕೊಂಡಿರೋದ್ರಿಂದ, ತುಂಬಿಕೊಂಡಿರೋದ್ರಿಂದ ಅವಳು ಸರ್ವ ವಸ್ತು, ಸರ್ವ ಕಾಲ, ಸರ್ವ ದೇಶಗಳ ಒಂದು ವ್ಯಾಪ್ತಿಯನ್ನ ಮೀರಿ ಇರುವುದರಿಂದ ಅವಳೇನಾಗಿದ್ದಾಳೆ? ವಿಶ್ವ ಸಾಕ್ಷಿಣಿ. ಮತ್ತೆ ಹಾಗೆ ಎಲ್ಲಕ್ಕೆ ಸಾಕ್ಷಿಭೂತಳಾಗಿರುವವಳಿಗೆ ಯಾರು ಸಾಕ್ಷಿ ಹೇಳಕ್ಕಾಗತ್ತೆ? ನಿನಗೆ ನಾನು ಸಾಕ್ಷಿ ಆಗ್ಬೋದು, ನನಗೆ ನೀವು ಸಾಕ್ಷಿ ಆಗ್ಬೋದು, ನಮ್ಮೆಲ್ಲರಿಗೆ ಯಾರೋ ಹೊರಗಡೆ ಇರುವವರು. ಒಟ್ಟು ಸಾಕ್ಷಿ ಅಂದ್ರೆ ಏನು ಅಂದ್ವಿ ನಾವು? ಹೊರಗಿರುವವರು ಅಂತ, ಒಳಗೆ ಸೇರದೆ ಇರೋರು. ವಿಶ್ವಾನೇ ಅವಳಾಗಿರುವಾಗ ವಿಶ್ವಾತ್ಮಿಕ ಧಾರಯಸೀತಿ ವಿಶ್ವಂ, ಹಾಗೆ ವಿಶ್ವಾನೇ ಅವಳಾಗಿ ಬಿಟ್ಟಾಗ ಅವಳಲ್ಲದೆ ಇರೋರು ಅಂತ ಯಾರಿದ್ದಾರೆ ಅವಳಿಗೆ ಸಾಕ್ಷಿ ಹೇಳಕ್ಕೆ? ಆದ್ರಿಂದ ಅವಳು ಸಾಕ್ಷಿ ವರ್ಜಿತ. ಅವಳ ಸಾಕ್ಷಿ ಎನ್ನುವಾಗ ಅವಳಲ್ಲದೆ ಇರೋಳಾಗಬೇಕು. ಅವಳಿಗೆ ಅವಳಲ್ಲದೆ ಇರೋದು ಅನ್ನುವುದು ಯಾವುದು ಇಲ್ಲವಾದ ಕಾರಣ ಅವಳು ಸಾಕ್ಷಿ ವರ್ಜಿತ. ಅವಳಿಗೆ ಬೇರೊಂದು ಸಾಕ್ಷಿ ಎನ್ನುವುದು ಇಲ್ಲ. ಹಾಗಾಗಿ ತಾಯಿ ಏನಾದ್ಲು? ವಿಶ್ವ ಸಾಕ್ಷಿಣಿ, ಸಾಕ್ಷಿ ವರ್ಜಿತ.
ಮುಂದಿನದು ಷಡಂಗ ದೇವತಾ ಯುಕ್ತ. ಅದನ್ನ ನಾವು ನಾಳೆ ದಿವಸ ನೋಡೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು